ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಧನ್ವಂತರಿ ಸ್ವರೂಪರಾದ ಡಾಕ್ಟರ್ ಎಂ ರೆಡ್ಡಿಯವರ ಪಾದಾರವಿಂದಗಳಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ಸ್ನೇಹಾಚಾರ. ಸ್ನೇಹಾಚಾರ ಅಂದ ತಕ್ಷಣ ನಮಗೆ ಕಲ್ಪನೆಗೆ ಬರೋದೇನಂದ್ರೆ ಸ್ನೇಹಪಾನದಲ್ಲಿ ಮಾಡ್ತಕ್ಕಂತಹ ವಿಧಿವಿಧಾನಗಳು, ನಿಷೇಧ ಕರ್ಮಗಳು ಅಂತ ಬರ್ತದೆ. ಈ ಟಾಪಿಕ್ ನಾವು ಹೀಗೆ ಅರ್ಥ ಮಾಡ್ಕೋಬೇಕು. ಬರೀ ಸ್ನೇಹಾಚಾರ ಅಂತಲ್ಲ, ಪಂಚಕರ್ಮ ಸಿದ್ಧಿಯಲ್ಲಿ ಅಥವಾ ಯಶಸ್ವಿಯಲ್ಲಿ, ಪಂಚಕರ್ಮ ಯಶಸ್ವಿ ಚಿಕಿತ್ಸೆ ಆಗ್ಲಿಕ್ಕೆ ಸ್ನೇಹಾಚಾರಗಳ ಮಹತ್ವ ಎಷ್ಟಿದೆ ಅಂತ. ವಿತೌಟ್ ಸ್ನೇಹಾಚಾರ ಫಾಲೋ ಮಾಡದೇ ನಾವು ಪಂಚಕರ್ಮದಲ್ಲಿ ಸಿದ್ಧಿಯನ್ನು ಪಡೆದಕ್ಕೆ ಆಗೋದಿಲ್ಲ ಅನ್ನೋದು ಇದರ ಉದ್ದೇಶ. ಇಲ್ಲೊಂದಷ್ಟು ಜನ ಡಾಕ್ಟರ್ಸ್ ಇದ್ದೀರಿ, ಇಲ್ಲೊಂದಷ್ಟು ಜನ ಪ್ರಾಕ್ಟೀಷನರ್ಸ್ ಇದ್ದೀರಿ, ಇನ್ನೊಂದಷ್ಟು ಜನ ಸ್ಟೂಡೆಂಟ್ಸ್ ಇದ್ದೀರಿ. ಆದ್ರೆ ಈ ತರಗತಿ ಬಹಳ ಇಂಪಾರ್ಟೆಂಟ್ ಯಾಕಾಗ್ತದೆ ಅಂತಂದ್ರೆ, ನಾವು ಪಂಚಕರ್ಮ ಎಲ್ಲರೂ ಮಾಡಿಸ್ತಾ ಇದ್ದೀವಿ, ಬಟ್ ಸ್ನೇಹಾಚಾರ ಕಡೆಗೆ ಹೆಚ್ಚಿನ ಜನ ಗಮನ ಕೊಡ್ತಾ ಇಲ್ಲ. ಇದರಿಂದ ಆಗುವಂತಹದ್ದೇನು ಅಂದ್ರೆ, ಪಂಚಕರ್ಮ ಮಾಡಿಸಿದ್ವಿ ಅಷ್ಟೇ, ಸ್ವಲ್ಪ ಎಂಜಾಯ್ ಮಾಡ್ಬೋದು ಅವ್ರು, ಬಟ್ ಚಿರಕಾಲದಲ್ಲಿ ಅವ್ರಿಗೆ ಇದು ಸಿಕ್ಕಿರಲ್ಲ, ಪಾಸಿಟಿವ್ ಬೆನಿಫಿಟ್ ಸಿಗಲ್ಲ ಚಿರಕಾಲದಲ್ಲಿ. ನಮಗೆ ವೈದ್ಯರಿಗೆ ನಮಗಿರ್ಬೇಕಾಗಿದ್ದೇನೆಂದ್ರೆ ಚಿರಕಾಲದಲ್ಲಿ ಬೆನಿಫಿಟ್ ಸಿಗ್ಬೇಕು ಅವ್ರಿಗೆ. ಯಾರು ಪಂಚಕರ್ಮ ತಗೊಳಕ್ಕೆ ಅಂತ ಬರ್ತಾರಲ್ಲ ಅವ್ರಿಗೆ ಈಗ ವಿರೇಚನ ಆಯ್ತು, ವಮನ ಆಯ್ತು, ಬಸ್ತಿ ಆದ ತಕ್ಷಣ ಅವ್ರಿಗೆ ಬಾಡಿ ಹಗುರ ಅನ್ಸುತ್ತೆ, ಮೈ ಹಗುರ ಅನ್ಸುತ್ತೆ, ಬಹಳ ಖುಷಿ ಆಯ್ತು ಅಷ್ಟು ಹೇಳ್ಕೊಂಡು ಹೋಗ್ತಾರೆ. ಸೊ ಇಷ್ಟು ತಾತ್ಕಾಲಿಕ 2020 ಮ್ಯಾಚ್ ತಂಗೆ ತಾತ್ಕಾಲಿಕ ಆಗೋದು ಅವ್ರಿಗೆ ಅಷ್ಟೇ ಗೊತ್ತಾಗೋದು ಪೇಷಂಟ್ ಸೈಡ್ ಇಂದ. ಬಟ್ ಡಾಕ್ಟರ್ ಸೈಡ್ ಇಂದ ನಮಗೇನ್ ಗೊತ್ತಾಗಬೇಕು ಅಂದ್ರೆ, ತುಂಬಾ ಚಿರಕಾಲದಲ್ಲಿ ಇವರಿಗೆ ಆರೋಗ್ಯ ಲಭಿಸಿರ್ತದೆ. ನಮಗ್ ಗೊತ್ತು ನಾವೆಷ್ಟು ಎಫರ್ಟ್ ಹಾಕೋದ್ಕಿಂತ ನಮಗೆಷ್ಟು ಒಳ್ಳೇದನ್ನ ಮಾಡಿದೀವಿ ಅಂತ ನಮಗ್ ಗೊತ್ತಿರ್ಬೇಕು. ಇಷ್ಟು ಗೊತ್ತಿದ್ರೆ ಸಾಕು. ಆ ರೋಗಿಗೆ ತುಂಬಾ ಮ್ಯಾಟರ್ ಆಗಲ್ಲ ಏನಂದ್ರೆ, ಎಲ್ಲಾ ಕಡೆ ಪಂಚಕರ್ಮ ಮಾಡ್ತಾರೆ, ನಾನು ಮಸಾಜ್ ಮಾಡಿಸ್ಕೊಂಡು ಫ್ರೀ ಆದ್ರೆ, ನಾವು ಮಸಾಜ್ ಮಾಡಿಸ್ಕೊಂಡು ಪಂಚಕರ್ಮ ಮಾಡಿಸ್ಕೊಂಡ್ ಬಂದೆ ಅನ್ನೋಂಥವ್ರು ಇದಾರೆ. ಈ ತರಗತಿಗಳಲ್ಲಿ ಶಾಸ್ತ್ರೋಕ್ತ ಪಂಚಕರ್ಮ ಮತ್ತೆ ಶಾಸ್ತ್ರೋಕ್ತ ಆಯುರ್ವೇದ ಪ್ರಾಕ್ಟೀಸ್ ಹೇಗಿರ್ತದೋ ಅದನ್ನ ಹೇಳೋದಕ್ಕೆ ಹೊರಟಿದ್ದೇವೆ. ಸೊ ಇಲ್ಲಿ ಸ್ನೇಹಪಾನದ ಅಧ್ಯಾಯ ಅಂದ್ರೆ ವಾಗ್ಭಟ ಸೂತ್ರ ಸ್ಥಾನದಲ್ಲಿ ಸ್ನೇಹಪಾನ ಅಧ್ಯಾಯ 16ನೇ ಅಧ್ಯಾಯದಲ್ಲಿ ಆಚಾರ್ಯರು ಮೆನ್ಷನ್ ಮಾಡ್ತಾರೆ 25ನೇ ಶ್ಲೋಕ. ಭೋಜ್ಯೋ ಅನ್ನಂ ಮಾತ್ರೆಯ ಪಾಸ್ಯನ್ ಸಹ ಪಿಬನ್ ಪೀತವಾನಪಿ. ಅಂದ್ರೆ ಆಹಾರವನ್ನ ಮಾತ್ರಾ ಪ್ರಮಾಣದಲ್ಲಿ, ಮಾತೃಶ್ರುತಿಯ ಅಧ್ಯಾಯದಲ್ಲಿ ಹೇಳಿದ್ರು ಹಾಗೆ ಮಾತ್ರಾಶ್ರುತಿಯ ಅಧ್ಯಾಯದಲ್ಲಿ ಹೇಳಿದ ರೀತಿಯಲ್ಲಿ ಭೋಜ್ಯೋ ಅನ್ನಂ ಮಾತ್ರೆಯ ಪಾಶ್ಯನ್ ಸ್ವಹ ಪಿಬನ್, ಅಂದ್ರೆ ಮೊದಲು ಮತ್ತು ನಂತರ, ಸ್ನೇಹಪಾನವನ್ನ ಮಾಡುವ ಮೊದಲು ಮತ್ತು ಸ್ನೇಹಪಾನದ ನಂತರವೂ ಕೂಡ ಎಲ್ಲಿಗೆ ಅಂತ ಕೊನೆಗೆ ಹೇಳ್ತಾರೆ, ಒಂದು 9-10 ಲೈನ್ ಶ್ಲೋಕ ಇದೆ, ಕೊನೆಗೆ ಹೇಳ್ತಾರೆ ಪಾಶ್ಯನ್ ಸ್ವಹ ಪಿಬನ್ ಪೀತವಾನಪಿ ಅಂತ ಹೇಳ್ಕೊಂಡು ಕೊನೆಗೆ ಯಾವತ್ತಂತ್ಯಾನ್ಯಾನಪಿ ತ್ಯಜೇತ್ ಅಂದ್ರೆ ಪಂಚಕರ್ಮ ಮಾಡಿಸುವ ದಿನಗಳ ಡಬಲ್ ಡೇಸ್ ಅಲ್ಲಿ ನಾವು ಅದನ್ನ ಫಾಲೋ ಮಾಡ್ಬೇಕು ಅಂತ ಅದರ ಅರ್ಥ. ಸೊ ಸ್ನೇಹಪಾನ ಮಾಡುವ ನೀವು ಪಾಚಾರ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತೀವಲ್ಲ, ಆ ಸಂದರ್ಭದಲ್ಲೇನೆ ಭೋಜ್ಯೋ ಅನ್ನಂ ಮಾತ್ರೆಯ ಅವ್ರಿಗೆ ಹೇಳ್ಬಿಡ್ಬೇಕು 70% ಫುಡ್ ಕಂಪಲ್ಸರಿ ಇಷ್ಟೇ ಫಾಲೋ ಮಾಡ್ಬೇಕು. ಇಲ್ಲಿ 70% ಅಂತ ಆಚಾರ್ಯ ಹೇಳಿಲ್ಲಲ್ಲ, ನೀವೇ ಹೇಳ್ತೀರಿ. ತ್ರಿವಿಧ ಕುಕ್ಷಿ ಅಧ್ಯಾಯದಲ್ಲಿ 33% ಘನ, 33% ದ್ರವ, 33% ಗಾಳಿಗೆ ಜಾಗ ಬಿಡಿ ಅಂತ ಹೇಳಿದ್ದಾರೆ ಅಂತ. ಇದನ್ನ ನಾವು ಹೀಗೆ ಗ್ರಹಿಸ್ಬೇಕಲ್ಲ. ಆಹಾರದಲ್ಲಿ 4 ವಿಧ ಇದಾವೆ. ಅದರಲ್ಲಿ ದ್ರವ ರೂಪದಲ್ಲೂ ಇದೆ, ಲಿಡ, ಕಾದಿತ, ಚರ್ವಿತ, ಇವೆಲ್ಲವೂ ಹೇಳಿದಾರಲ್ವಾ. ಸೊ ಇಲ್ಲಿ ಆಹಾರದಲ್ಲಿರ್ತಕ್ಕಂತಹ ದ್ರವವನ್ನೂ ಸೇರ್ಕೊಂಡು ಅಂತ ಅರ್ಥ. ಸೊ ದ್ರವ ಮತ್ತು ಅಂದ್ರೆ ನಾವು ಇಷ್ಟು ಭಾಗ ಊಟ ಮಾಡಿ ಇಷ್ಟು ನೀರು ಕುಡಿಯೋದು ಅಂತಲ್ಲ, ಇದರ ಅರ್ಥ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ನಾವು ಇನ್ನೊಂದು ಕ್ರಾಸ್ ರೆಫರೆನ್ಸ್ ಅನ್ನು ಮಾಡ್ಕೋಬೇಕು. ನಾವೇನ್ ಅನ್ಕೋತೀವಿ, ಆಚಾರ್ಯರು 1/3 ಪಾರ್ಟ್ ಹೊಟ್ಟೆನ ನೀರು ಕುಡಿಯಕ್ಕೆ ಹೇಳಿದ್ದಾರೆ ಅಂತ ನಾವು ಅದನ್ನ ಮಿಸ್ ಮಾಡ್ಕೋತೀವಿ. ಹಾಗೆ ಹೇಳಿಲ್ಲ ಅದನ್ನ. ಹಾಗಂದ್ರೆ ಜಲಪಾನದ ರಿಸ್ಟ್ರಿಕ್ಷನ್ ಅನ್ನು ತುಂಬಾ ಹೇಳಿದ್ದಾರೆ ಆಚಾರ್ಯರು. ಜಲಪಾನ ಎಷ್ಟು ಮಾಡ್ಬೇಕು, ಎಷ್ಟು ಮಾಡಬಾರ್ದು, ಯಾರು ಮಾಡ್ಬೇಕು ಯಾರು ಮಾಡಬಾರ್ದು, ಬೇಸಿಗೆ ಋತುವಿನಲ್ಲಿ ಅಥವಾ ಇಂಥ ಋತು ಆ ಟೈಮಲ್ಲಿ ಬಿಟ್ಟು ಇನ್ನು ಉಳಿದ ಟೈಮಲ್ಲಿ ಜಲಪಾನವನ್ನ ನಿಷಿದ್ಧನೆ ಅನ್ನೋ ತರ ಆಚಾರ್ಯ ಹೇಳಿದ್ದಾರೆ. ಸೊ ಅಷ್ಟು ಸ್ಟ್ರಿಕ್ಟ್ ಆಗಿ ಜಲಪಾನದ ವಿಷಯಕ್ಕೆ ಹೇಳಿದ್ರು. ತ್ರಿವಿಧ ಕುಕ್ಷಿ ಅಧ್ಯಾಯದಲ್ಲಿ 1 ಪಾರ್ಟ್ ಜಲ ಕುಡೀರಿ ಅಂತ ಹೇಳಿದ ಅರ್ಥ ಅಲ್ಲ. ಹಂಗಾಗಿ ಊಟ ಆದ್ಮೇಲೆ ಇಷ್ಟು ನೀರು ಕುಡಿಬೇಕು ಆಗಿಲ್ಲ. ಅದು ಆಹಾರದಲ್ಲಿರ್ತಕ್ಕಂತಹ ದ್ರವಾಂಶವನ್ನು ಸೇರಿದ್ರೆ
66% ಆಗುತ್ತೆ. ಅದನ್ನ ಲೆಕ್ಕಾಚಾರ ಮಾಡಕ್ ಬರಲ್ಲ. ಆದ್ರೂ ನಾವು ಕ್ಲಾಸಿಕಲಿ ಹೇಳೋದಾದ್ರೆ 66% ಅಂತ ಹೇಳ್ಬೇಕು. 70% ಅನ್ನೋದು ಅರ್ಥ ಆಗಲಿ ಜನರಿಗೆ ಅಂತ ಹೇಳುವಂಥದ್ದು. ಸೊ ಇಷ್ಟನ್ನ ಯಾವಾಗ್ಲೂ ಮಾಡ್ಬೇಕು. ಅದನ್ನ ಶ್ಲೋಕದಲ್ಲಿ ಹೇಳ್ತಾರೆ ಸ್ನೇಹಾಚಾರದಲ್ಲಿ ಕೊನೆಗೆ ಯಾವಾಗ್ಲೂ ಮಾಡ್ಬೇಕು. ಭೋಜ್ಯೋ ಅನ್ನಂ ಮಾತ್ರೆಯ ಪಾಶ್ಯನ್ ಸ್ವಹ ಪಿಬನ್ ಪೀತವಾನಪಿ. ಪಾಶ್ಯನ್ ಪಿಬನ್ ಕುಡಿಯೋಕ್ಕಿಂತ ಮೊದಲು, ಕುಡಿದ ನಂತರವೂ, ಪೀತವಾನಪಿ ಆ ಟೈಮಲ್ಲೂ ಕೂಡ ಅನ್ನಂ ಮಾತ್ರೆಯ ಅಂದ್ರೆ ತ್ರಿವಿಧ ಕುಕ್ಷೇದ್ಯ ಹೇಳಿದ ರೀತಿ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಸೊ ಇದು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ. ಇದ್ರ ಪೋಸ್ಟ್ ಎಫೆಕ್ಟ್ ಅಕಸ್ಮಾತ್ ಮಾಡದೇ ಇದ್ರೆ ಏನೆಲ್ಲ ಕೆಟ್ಟ ಎಫೆಕ್ಟ್ ಆಗ್ತದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆಮೇಲೆ ಸೊ ಮುಂದೆ ಹೇಳ್ತಾ ಹೋಗ್ತಾರೆ. ಭೋಜನ ಮಾತ್ರ ಪಾಶ್ಯನ ಸೋಪಿ ಬಂತ ಹೇಳಿದ್ಮೇಲೆ ಸ್ನಿಗ್ಧ ದ್ರವೋಷ್ಣಂ ಅನಭಿಷಂದಿ ನಾತಿ ಸ್ನಿಗ್ಧಂ ಅಸಂಕರಂ ಉಷ್ಣೋದಕೋಪಚಾರಿ ಸ್ಯಾತ್ ಬ್ರಹ್ಮಚಾರಿ ಕ್ಷಪಾಶಯ. ಇದು ಈ ಶ್ಲೋಕವನ್ನ ಒಂದ್ಸರಿ ಓದ್ಬಿಡ್ತೇನೆ. ನೀವು ನಿಮ್ಮ ಹತ್ರ ಪುಸ್ತಕ ಇದ್ರೆ ಅಷ್ಟಾಂಗ ಹೃದಯ. ಮುಂದಿನ ಸರಿ ನಾನು ಹೇಳ್ತೀನಿ ಯಾವ ಪುಸ್ತಕವನ್ನು ಇಟ್ಕೊಂಡಿರ್ಬೇಕು ಎದುರಿಗೆ ಅಂತ. ಭೋಜ್ಯೋನ್ನಂ ಮಾತ್ರೆಯ ಪಾಸ್ಯನ್ ಸ್ವಾಪಿಬನ್ ಪೀತವಾನಪಿ ದ್ರವೋಷ್ಣಂ ಅನಭಿಸಂಧಿ ನಾತಿ ಸ್ನಿಗ್ಧಂ ಅಸಂಕರಂ ಉಷ್ಣೋದಕೋಪಚಾರಿ ಸ್ಯಾತ್ ಬ್ರಹ್ಮಚಾರಿ ಕ್ಷಪಾಶಯ ನ ವೇಗರೋಧಿ ವ್ಯಾಯಾಮ ಕ್ರೋಧ ಹಿಮ ಆತಪಾನ್ ಪ್ರವಾತಯಾನ ಅಧ್ವ ಯಾನಾಧ್ವ ಭಾಷಾಭ್ಯಾಸನ ಸಂಸ್ಥಿತಿ ನೀಚ್ಯಾತ್ ಉಚ್ಚೋಪದಾನಾಹ ಸ್ವಪ್ನ ಧೂಮ ರಜಾಂಶ ಚ ಯಾನ್ಯಹಾನಿ ಪಿಬೇತ್ತಾನಿ. ಇಲ್ಲಿ ಹೇಳಿದಾರೆ ನೋಡ್ರಿ, ಯಾನ್ಯಹಾನಿ ಪಿಬೇತ್ತಾನಿ ತಾವ್ ಅಂತ್ಯನ್ಯಾನ್ಯಪಿ ತ್ಯಜೇತ್. ಎಷ್ಟ್ ದಿನ ನಾವು ಸ್ನೇಹಪಾನವನ್ನು ಮಾಡ್ತೀವೋ, ಎಷ್ಟ್ ದಿನ ನಾವು ಪಂಚಕರ್ಮದಲ್ಲಿ ಒಳಪಡ್ತೀವೋ ಅಂತ ಅನ್ಕೋಬೇಕು. ಸ್ನೇಹಪಾನ ಮಾತ್ರ ಹೇಳ್ಕೊಳ್ಳೋದು ಬೇಡ. ಪಂಚಕರ್ಮದಲ್ಲಿ 7 ದಿನ ಅಂದ್ರೆ 14 ದಿನದವರೆಗೂ ಇದನ್ನು ಪಾಲನೆ ಮಾಡಬೇಕು. ಇದಲ್ದೇನೆ ಮುಂದೆ 2 ಲೈನ್, ಕೊನೆಯ 2 ಲೈನ್ ಸ್ನೇಹಾಚಾರ ಮುಗಿದ್ಮೇಲೆ ಹೇಳ್ತಾರೆ ಆಚಾರ್ಯರು. ಹಂಗಾಗಿ ನಾವು ಪ್ರತಿಯೊಬ್ಬರಿಗೂ 70% ಊಟ ಮಾಡಿ ಅಂತ ಹೇಳಿದ್ರ ಉದ್ದೇಶ ಇಲ್ಲಿ ಹೇಳ್ತಾರೆ ನೋಡಿ. ಸರ್ವಕರ್ಮ ಸ್ವಯಂ ಪ್ರಾಯೋ ವ್ಯಾಧಿ ಕ್ಷೀಣೇಶು ಚಕ್ರಮ. ವ್ಯಾಧಿ ಮುಗಿಯೋವರೆಗೂ ಕೂಡ ಇವನ್ನ ಫಾಲೋ ಮಾಡ್ಬೇಕು ಅಂತ. ಉಪಚಾರಸ್ತು ಶಮನೇ ಕಾರ್ಯೇ ಸ್ನೇಹೇ ವಿರಿಕ್ತವತ್. ಇದೇ ಉಪಚಾರವನ್ನ, ಸ್ನೇಹೋಪಚಾರವನ್ನ ಶಮನೇ ಕಾರ್ಯ, ಶಮನ ಚಿಕಿತ್ಸೆಯಲ್ಲೂ ಕೂಡ ಮಾಡಿ ಸ್ನೇಹೇ ವಿರಿಕ್ತವತ್ ಅಂದ್ರೆ ಸ್ನೇಹಪಾನ ಮಾಡುವಾಗ ವಿರೇಚನದ ಉದ್ದೇಶದಲ್ಲಿ ಅಥವಾ ಮನದ ವಿರೇಚನಲ್ಲಿ ಅಂದ ತಕ್ಷಣ ಉರ್ದು ವಿರೇಚನ ಅದು ವಿರೇಚನ ಅಂತ ಕರಿಬೇಕಾಗುತ್ತೆ. ಕೇವಲ ವಿರೇಚನ ಅಂದ್ರೆ ನಾವು ಹೊರಗೆ ಹಾಕೋದಕ್ಕೆ ಮಾತ್ರ ವಿರೇಚನ, ಅಂದ್ರೆ ಬುಧ ಮುಖಾಂತರ ಹೊರಗೆ ಹಾಕೋದಕ್ಕೆ ಮಾತ್ರ ವಿರೇಚನ ಅಂತಲ್ಲ. ವಿರೇಚನ ಅನ್ನುವಂಥದ್ದು ವಮನಕ್ಕೂ ಹೇಳ್ತಾರೆ, ಊರ್ಧ್ವರೇಚನ ಅಂತ ಕರೀತಾರೆ ಅದಕ್ಕೆ, ಅಧರೇಚನ. ಸೊ ಸ್ನೇಹ ಇವೆರಡೇ ನಿಜವಾದ ಶೋಧನಗಳು. ಬಸ್ತಿಲಿ ಶೋಧನ ಇದೆ, ಬ್ರಹ್ಮಣ ಇದೆ, ಶಮನೂ ಇದೆ. ಆದ್ರೆ ವಮನ ಮತ್ತು ವಿರೇಚನ ಕಂಪಲ್ಸರಿ ಶೋಧನಗಳವು. ಅಲ್ಲಿ ಮತ್ತೆ ಬ್ರಹ್ಮಣೀಯ ವಮನ, ಶಮನೀಯ ವಮನ ಅಂತೇನೇ ಇಲ್ಲ. ಅವು ವಿರೇಚನ ಮತ್ತು ವಮನಗಳು ಸ್ವತಃ ಶೋಧನಗಳೇ. ಸೊ ಹಾಗಾಗಿ ವಿರಿಕ್ತವತ್ ಅಂತ ಹೇಳಿದ್ರು. ಸೊ ಉಪಚಾರತ್ತು ಶಮನೇ ಕಾರ್ಯ, ಶಮನವನ್ನು ಮಾಡುವಾಗಲೂ ಕೂಡ ಇದೇ ರೀತಿ ಉಪಚಾರವನ್ನ ಫಾಲೋ ಮಾಡಿ ಸ್ನೇಹ ವಿರಿಕ್ತವತ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೇಳಿರ್ತಕ್ಕಂತಹ ಟಾಪಿಕ್ ಗಳಲ್ಲಿ ಯಾಕೆ ಇವು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಮತ್ತೊಂದ್ಸರಿ ಆಮೇಲೆ ಓದ್ತೀನಿ ಇದನ್ನ ಹೇಳ್ತಾ. ಸೊ ಪ್ರಾರಂಭದ 1 ಲೈನ್ ಶ್ಲೋಕ ಇಂಪಾರ್ಟೆಂಟ್ ಆಗಿ ಭೋಜ್ಯವನ್ನು ಮಾತ್ರ ಅದನ್ನ ಹೇಳಿದೆ. ಕೊನೆಗೆ ಶಮನ ಕಾರ್ಯದಲ್ಲೂ ಅದನ್ನ ಮಾಡ್ಬೇಕು, ಆರೋಗ್ಯ ಸ್ವಸ್ಥ ರಕ್ಷಣೆಗೂ ಇದನ್ನ ಮಾಡೋದು ತುಂಬಾ ಸೂಕ್ತ. ಯಾಕಂದ್ರೆ ಮತ್ತೆ ವ್ಯಾಧಿಗೆ ಬೀಳಲ್ಲ ನಾವು. ಎಲ್ಲಿವರೆಗೂ ಮಾಡ್ಬೇಕಂದ್ರೆ ಯಾನ್ಯ ಹನಿಪಿಬೇ ತಾನಿ ತಾವಂತೆ ಅನಿಪಿತೆ ಕಂಪಲ್ಸರಿ ಮೊದಲು ನಂತರ ಡಬಲ್ ದ ಡೇಸ್ ಆಫ್ ದ ಟೋಟಲ್ ಪಂಚಕರ್ಮ ಇದನ್ನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆದ್ರೆ ಶಮನ ಕಾರ್ಯ ಅಂತ ಹೇಳುವಾಗ ಅದು ಇನ್ನೂ ಎಷ್ಟೋ ಕಾಲ ಹೇಳ್ಕೊಂಡು ಹೋಗ್ತದೆ. ಇನ್ನೂ ಮುಂದಕ್ಕೆ ತಗೊಂಡೋದ್ರೆ ಸ್ವಸ್ಥ ರಕ್ಷಣಾರ್ಥ ಅಂತಾನು ಅರ್ಥ. ಸೊ ಇದನ್ನ ಮುಂದಕ್ಕೆ ಹೋಗೋಣ. ಈ ಮಧ್ಯದ ಶ್ಲೋಕ ಇದಾವಲ್ಲ, ದ್ರವೋಷ್ಟಮನ ವಿಷಂದಿನ ಸಿಗ್ಧಮ್ಮ ಸಂಕರಂ, ಅಲ್ಲಿಂದ ಹಿಡಿದು ನಿತ್ಯ ತುಚ್ಚೋಪದಾನ ಸ್ವಪ್ನಧೂಮ ರಜಾಂಶ ಅನ್ನುವಂತಹ 6 ಲೈನ್ ಶ್ಲೋಕ ಇದಾವಲ್ಲ, ಇವನು ಮತ್ತೆ ನಾನು ತಗೊಳ್ತೀನಿ ಯಾಕೆ ಅವನ್ ಮಾಡಬಾರ್ದು ಅಂತ. ಈಗ 13ನೇ ಅಧ್ಯಾಯದ ಶ್ಲೋಕದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ, ನೀವು ಟೈಪ್ ಮಾಡ್ಬೇಕೀಗ. ಏನು ಅಂದ್ರೆ ದೋಷಗಳು ಕೋಷ್ಟದಿಂದ ಶಾಖಕ್ಕೆ ಹೋಗ್ಲಿಕ್ಕೆ, ಶಾಖದಿಂದ ಕೋಷ್ಟಕ್ಕೆ ಬರ್ಲಿಕ್ಕೆ ಇರ್ತಕ್ಕಂತಹ ಕಾರಣಗಳನ್ನ ಟೈಪ್ ಮಾಡಿ. ಟೈಪ್ ಮಾಡೋದಕ್ಕೆ ಚಾಟ್ ಬಾಕ್ಸ್ ಅಲ್ಲಿ ಎಲ್ರಿಗೂ ಅವಕಾಶ ಇದೆ ಅಲ್ವಾ? everyone ಇದೆ. ಯಾರು ಟೈಪ್ ಮಾಡ್ರಿ. ಕೋಷ್ಟದಿಂದ ಶಾಖಕ್ಕೆ ದೋಷಗಳು ಹೋಗ್ಲಿಕ್ಕೆ, ಶಾಖದಿಂದ ಕೋಷ್ಟಕ್ಕೆ ಬರ್ಲಿಕ್ಕೆ ಇರುವಂತಹ ಕಾರಣಗಳನ್ನ ಟೈಪ್ ಮಾಡ್ಬೋದಾ? ಜಸ್ಟ್ ಒಂದೊಂದು ವರ್ಡ್ ಅಲ್ಲಿ, ಈ ಶ್ಲೋಕ ಟೈಪ್ ಮಾಡೋದು ಬೇಡ, ಒಂದೊಂದು ವರ್ಡ್ ಅಲ್ಲಿ ಯಾವ ಟೈಪ್ ಮಾಡ್ತೀರಿ?
ನೀವ್ ಎಚ್ಚರ ಇದ್ದೀರಿ ಅಂತ ನಂಗೆ ಅರ್ಥ ಆಗೋದು ಹೆಂಗಪ್ಪ? ದೋಷ ವೃದ್ಧಿ, ವ್ಯವಾಯು ವಿಕಾಸಿ ಆಹಾರಗಳು, ವ್ಯಾಯಾಮ, ಉಷ್ಣ, ತೈಕ್ಷ್ಣ. ವೆರಿ ಗುಡ್. ನೇಹ, ವ್ಯಾಯಾಮ, ಉಷ್ಣ, ತೈಕ್ಷ್ಣ. ಈಗ ಫಸ್ಟ್ ಕೋಷ್ಟದಿಂದ ಶಾಖಕ್ಕೆ ಹೋಗ್ಲಿಕ್ಕೆ ಬರ್ದಿದ್ದಾರೆ ವ್ಯಾಯಾಮ, ಉಷ್ಣ, ತೈಕ್ಷ್ಣ. ಈ ಮೂರು ತುಂಬಾ ಇಂಪಾರ್ಟೆಂಟ್. ವಾಯುಶ್ಚೋ ನಿಗ್ರಹಾತ್, ಇದು ಇಂಪಾರ್ಟೆಂಟ್. ಇಲ್ಲಿ ಹೇಳಿರೋದು ಬೇರೆ ವಿಷಯಕ್ಕೆ. ಇದು ಶಾಖದಿಂದ ಕೋಷ್ಟಕ್ಕೆ ಬರ್ಲಿಕ್ಕೆ, ಶಾಖದಿಂದ ದೋಷಗಳು ಕೋಷ್ಟಕ್ಕೆ ಬಂದೋದಕ್ಕೆ ಪಂಚಕರ್ಮ ಅಂತ ಕರೆಯೋದಲ್ವಾ, ಅದು ಇದು ವಾಯುಶ್ಚೋ ನಿಗ್ರಹಾತ್ ಅನ್ನೋದು. ವಿದ್ಯಾ ಟೈಪ್ ಮಾಡಿದ್ದಾರೆ. ಓಕೆ, ಇಲ್ಲಿ ಮೊದಲು ಕೋಷ್ಟದಿಂದ ಶಾಖಕ್ಕೆ ಹೋಗ್ಲಿಕ್ಕೆ ನೋಡೋಣ. ವ್ಯಾಯಾಮಾತ್ ಉಷ್ಮಣಾತ್ ತೈಕ್ಷ್ಣಾತ್ ಅಹಿತ ಚರಣಾದಪಿ ಧೃತತ್ವಾತ್ ಮಾರುತಸ್ಯ ಚ. ಉಧೃತ ಮಾರುತ, ಅದನ್ನು ನೀವು ಪ್ರಕೋಪ ಅಂತ ಕರೆಯೋಕ್ಕಾಗಲ್ಲ, ಉಧೃತ ಮಾರುತ ಅಂತ ಕರಿಬೇಕು. ಸೊ ವ್ಯಾಯಾಮ, ಊಷ್ಮಣ, ತೈಕ್ಷ್ಣ ಇವು ಬೇಕೇ ಬೇಕು. ಸ್ವಸ್ಥ ರಕ್ಷಣೆಗೂ ಬೇಕು, ನಾವು ಇದನ್ನ ಮಾಡ್ಲೇಬೇಕಲ್ಲ. ವ್ಯಾಯಾಮ ಮಾಡೋಕೆ ಹೇಳ್ತಾರೆ ಆಚಾರ್ಯರು. ವ್ಯಾಯಾಮ ಮಾಡೋದ್ರಿಂದ ದೋಷಗಳು ಕೋಷ್ಟದಿಂದ ಶಾಖಕ್ಕೆ ಹೋಗುತ್ತೆ ಅಂದ್ರೆ ಹೋಗ್ಬೇಕು, ಮತ್ತೆ ಹೋಗದೇ ಇದ್ರೆ ಹೇಗೆ? ಪೋಷಣೆ ಮಾಡೋದು ಹೇಗೆ? ದೋಷಗಳು, ಕಫ ಪಿತ್ತ ವಾತಗಳು, ಧಾತುಗಳು ಮುಂದೆ ಹೋಗಿ ತಾವೇ ಧಾತುಗಳಾಗಿ ಬದಲಾವಣೆ ಹೊಂದಬೇಕಲ್ವಾ? ತಾವೇ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಆಗ್ಬೇಕಲ್ಲ. ಹಂಗ ಹೋಗದೆ ಇದ್ರೆ ಧಾತುಗಳ ಬದಲಾವಣೆ ಆಗೋದಾದ್ರೆ ಹೇಗೆ? ಶರೀರ ವೃದ್ಧಿ ಆಗೋದಾದ್ರೆ ಹೇಗೆ? ಹಾಗಾಗಿ ವ್ಯಾಯಾಮ ಮಾಡ್ಲೇಬೇಕು. ಉಷ್ಮಣ ಅದು ಬೇಕು, ಅಗ್ನಿ ಬೇಕೇ ಬೇಕು, ನಾವು ಬಿಸಿಗೆ ಎಕ್ಸ್ಪೋಸ್ ಆಗ್ಬೇಕು. ತೈಕ್ಷ್ಣ, ತೀಕ್ಷ್ಣವಾಗಿ ಇರ್ಬೇಕಂದ್ರೆ ಪಿಯರ್ಸಿಂಗ್ ಆಗಿ ಸೂಕ್ಷ್ಮ ಸ್ರೋತಸ್ಸಿಗೆ ಹೋಗ್ಲಿಕ್ಕೆ ಈ ಮೂರು ಕಂಪಲ್ಸರಿ ಬೇಕು. ಇವು ಪ್ರಕೃತಿದಹ ಎಲ್ಲರಲ್ಲೂ ನಡಿಲೇಬೇಕು. ವ್ಯಾಯಾಮ, ಉಷ್ಮಣ, ತೈಕ್ಷ್ಣ. ಹಿತಾಚರಣ ಇದ್ರೆ, ಇಲ್ಲಿ ಅಹಿತಾಚರಣ ಆಚಾರ್ಯ ಹೇಳಿದರೆ, ಹಿತಾಚರಣ ಇದ್ರೆ ಇವೆಲ್ಲವೂ ಆರೋಗ್ಯವನ್ನು ಕೊಡ್ತಾ ಹೋಗ್ತವೆ. ವ್ಯಾಯಾಮ ಹಿತಾಚರಣದಿಂದ ಅಂದ್ರೆ ಭೋಜ್ಯವನ್ನ ಮಾತ್ರೆಯ ಪಾಚನ ಸ್ವಾಪಿವಾನ್ ಸಿಗ್ಧದ್ರವೋಷ್ಣ ಮನವಿಶಿಂದಿ ನಾಚಿಸಿದ್ದ ಸಂಕರಂ ಈ ತರದ ಆಹಾರವನ್ನು ತಗೊಳ್ತಾ ಇದ್ರೆ ವ್ಯಾಯಾಮ, ಉಷ್ಣ, ತಕ್ಷಣ ಏನ್ ಮಾಡ್ತವೆ? ಧಾತುಗಳನ್ನ ಪೋಷಣೆ ಮಾಡ್ತಾ ಹೋಗ್ತವೆ. ಧೃತತ್ವಾತ್ ಮಾರುತಸ್ಯ ಚ ಅಂತ ಶಬ್ದ ಬಳಸಿದ್ರು. ಸೊ ಇದನ್ನ ಚರಕಾಚಾರ್ಯರ ಗ್ರಹಣಿ ಚಿಕಿತ್ಸಾ ಅಧ್ಯಾಯದಲ್ಲಿ ಹೇಳ್ತಾರೆ. ವಾಯು ಹೇಗೆ ತಗೊಂಡು ಹೋಗ್ತದೆ ಆಹಾರವನ್ನ, ಹೇಗೆ ಧಾತುಗಳು ಮುಂದೆ ತಗೊಂಡು ಹೋಗ್ತದೆ ಅಂತ ಹೇಳ್ತಾ ಹೋಗ್ತಾರೆ. ಅಲ್ಲಿ ಅಪ್ಲೈ ಆಗುವಂಥದ್ದು ಮಾರುತ ಇದು. ಅಂದ್ರೆ ಉಧೃತ ಮಾರುತ ಅಂದ್ರೆ ಬೀಸುವಂಥದ್ದು ಅಂತ. ಅದು ಪ್ರಕೋಪ, ವಾತ ಪ್ರಕೋಪ ಅಂದ್ರೆ ಗೌಣ ಸ್ಥಾನದಲ್ಲಿ ವೃದ್ಧಿ ಆದ್ರೆ ಪ್ರಕೋಪ, ಅನ್ಯ ಸ್ಥಾನದಲ್ಲಿ ವೃದ್ಧಿ ಆದ್ರೆ ಪ್ರಸಾರ ಅಂತೆಲ್ಲ ಕರಿತೀವಲ್ಲ, ಆ ಹಂತದಲ್ಲೆಲ್ಲ ಧೃತತ್ವ, ವಾತದ ಪ್ರೆಷರ್ ಬೇಕು. ಪ್ರೆಷರ್ ಇದ್ರೆ ಮುಂದೆ ದೋಷಗಳು ಕೋಷ್ಟದಿಂದ ಶಾಖಕ್ಕೆ ಹೋಗ್ತವೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮುಂದಿನ ಇದರಲ್ಲಿ ಕ್ಲಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. 1 day 2 days ತಗೊಳ್ತದೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ. ಆಯುರ್ವೇದ ಇನ್ ಕ್ಯಾಪ್ಸುಲ್ ಫಾರ್ಮ್ ಅಂತೇನು ಇದರಲ್ಲಿ ಇದೆಯೋ, ಬೇಸಿಕ್ ಪ್ರಿನ್ಸಿಪಲ್ ಮಾತಾಡುವಾಗ ಯಾವ್ದಿದೆಯೋ, ಅಂದ್ರೆ ಸಂಹಿತೆಗಳಲ್ಲಿ ಬರ್ತಕ್ಕಂತಹ ಸಿದ್ಧಾಂತ ದರ್ಶನ ಅನ್ನುವಂಥದ್ದೇನು ಇದೆಯೋ ಆ ಟಾಪಿಕ್ ಅಲ್ಲಿ ಮೊದಲನೇ ಟಾಪಿಕ್ ಆಯುರ್ವೇದ ಇನ್ ಕ್ಯಾಪ್ಸುಲ್ ಫಾರ್ಮ್. ಅದನ್ನ ಈಶ್ವರಿ ಸರ್ ನಮಗೆ ಪಾಠ ಮಾಡಿದ್ದು, ಅದನ್ನ ನಾನು ಯಥಾವತ್ ಹಾಗೆ ಇಲ್ಲಿ ರೆಕಾರ್ಡ್ ಮಾಡಿ ಇಟ್ಟಿದ್ದೇನೆ. ಸೊ ಅದನ್ನ ನೀವು ಅನುಸರಿಸಿದ್ರೆ ಅಲ್ಲಿ ಗೊತ್ತಾಗ್ತದೆ ಇದ್ರ ಇಂಪಾರ್ಟೆಂಟ್ ಏನು ಅಂತ. ಅಲ್ಲಿ 5 ತರಗತಿಗಳಿದಾವೆ ಆಯುರ್ವೇದ ಇನ್ ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ. ಅಲ್ಲಿ ಧೃತತ್ವಾತ್ ಮಾರುತಸ್ಯ ಚ ಅಂದ್ರೇನು, ಇವು ಹೇಗೆ ಪೋಷಣೆಗೆ ಒಳಪಡ್ತವೆ ಅಂತ ಅಲ್ಲಿದೆ. ಅದನ್ನ ನೀವು ನೋಡ್ಬೋದು. ಮೊಬೈಲ್ ಅಪ್ಲಿಕೇಶನ್ ರೆಡಿ ಆಗಿದೆ, ಶಾರ್ಟ್ಲಿ ನಿಮ್ಗೆ ಅದನ್ನ ಕೊಡ್ತಾರೆ. ಸೊ ಈಗ ಪಂಚಕರ್ಮಕ್ಕೆ ಸಂಬಂಧಪಟ್ಟಂಗೆ ನಾವು ಶಾಖದಿಂದ ಕೋಷ್ಟಕ್ಕೆ ತರಬೇಕಲ್ವಾ ದೋಷವನ್ನ. ಈಗ ಯಾರು ಟೈಪ್ ಮಾಡಿದ್ರು ನೋಡೋಣ. ವೃದ್ಧಿ, ವಿಷಂದನ, ಪಾಕ, ದೇಸಾಯಿ ವೃದ್ಧಿ, ಅವಿಷಂದನ, ಪಾಕಾತ್, ಶ್ರೋತೋಮುಖ ವಿಶೋಧನಾತ್, ವಾಯುಶ್ಚೋ ನಿಗ್ರಹಾತ್. ಶ್ರೋತೋಮುಖ ವಿಶೋಧನ ಬರ್ದಿಲ್ಲ, ಸೊ ಇವಿಷ್ಟು ಹೌದು. ಸೊ ಇದು ಇಂಪಾರ್ಟೆಂಟ್. ವೃದ್ಧಿ, ಅವಿಷಂದನಾತ್, ಪಾಕಾತ್, ಶ್ರೋತೋಮುಖ ವಿಶೋಧನಾತ್, ವಾಯುಶ್ಚೋ ನಿಗ್ರಹಾತ್. ಈಗ ಸ್ನೇಹಾಚಾರದ ಮಹತ್ವವನ್ನ ಯಾಕೆ ಇಲ್ಲಿ ಹೇಳ್ತೀವಿ ಅನ್ನೋದು ಇದರಲ್ಲಿ ಅರ್ಥ ಆಗ್ತದೆ. ಏನಾಗಬೇಕು? ಈ ವೃದ್ಧಿ ಇದೆ, ಯಾವುದು ವೃದ್ಧಿ ಅಂತ ಅಪ್ಲೈ ಮಾಡಿದ್ರು ಆಚಾರ್ಯರು. ಇದನ್ನ ನಾವು ಸ್ಪಷ್ಟವಾಗಿ ನೋಡ್ಬೇಕು. ವೃದ್ಧಿ ಅಂದ್ರೆ ಸೊ ಏನ್ ವೃದ್ಧಿ ಆಗ್ಬೇಕು? ದೋಷಗಳ ಅಂತಾನ? ಸೊ ಇಲ್ಲಿ ಏನ್ ಮಾಡ್ತೀವಿ? ವೃದ್ಧಿಗೋಸ್ಕರ ನಾವೇನ್ ಮಾಡ್ತೀವಿ? ಸ್ನೇಹಪಾನವನ್ನ ಮಾಡ್ತೀವಲ್ವಾ? ಸ್ನೇಹಪಾನ ಅದು ವೃದ್ಧಿ ಹೇಗ್ ಮಾಡ್ತದೆ? ದೋಷಗಳನ್ನ ವೃದ್ಧಿ ಹೇಗ್ ಮಾಡ್ತದೆ? ಒಂದು ಯಾರು ಬರೀ ಹೇಗೆ ವೃದ್ಧಿ ಮಾಡ್ತದೆ ದೋಷಗಳನ್ನ? ಯಾರು ಟೈಪ್ ಮಾಡ್ರ ನೋಡೋಣ. ಸ್ನೇಹಪಾನ ದೋಷಗಳನ್ನ ವೃದ್ಧಿ ಹೆಂಗ್ ಮಾಡ್ತದೆ? ನಾವು ಸ್ನೇಹಪಾನವನ್ನು ಮಾಡಿಸ್ತಾ ಹೋಗ್ತೀವಲ್ವಾ?
ಸೊ ಸ್ನೇಹಪಾನದ ವಿಧಗಳನ್ನು ನೋಡ್ಬಿಟ್ರೆ ಗೊತ್ತಾಗತ್ತೆ. ಶೋಧನಾಂಗ, ಶಮನಾಂಗ, ಬೃಂಹಣಾಂಗ ಅಂತ ಇದಾವಲ್ಲ. ಯಾವ್ದು ವೃದ್ಧಿಯನ್ನು ಮಾಡಿಸ್ತದೆ? ಯಾವ ಸ್ನೇಹಪಾನ ದೋಷವನ್ನ ವೃದ್ಧಿ ಮಾಡ್ತದೆ? ಬ್ರಹ್ಮಣ, ಬ್ರಹ್ಮಣ. ಓಕೆ ಓಕೆ. ಪಂಚಕರ್ಮ ಚಿಕಿತ್ಸಾ ದೃಷ್ಟಿಯಿಂದ ಈ ಬ್ರಹ್ಮಣ ದೋಷವನ್ನ ವೃದ್ಧಿ ಮಾಡ್ತದೆ ಅನ್ನೋದ್ರ ಜೊತೆಗೆ ಪ್ರಶಮನವನ್ನು ಮಾಡ್ಬಿಡ್ತದೆ ಇಮಿಡಿಯೇಟ್ ಆಗಿ. ಅದು ಬ್ರಹ್ಮಣ ಆಗ್ತದೆ. ಪ್ರಶಮನವನ್ನು ಮಾಡಿದ್ರೆ ಬ್ರಹ್ಮಣ ಸ್ನೇಹ ಅಂದ್ರೆ ಶರೀರಕ್ಕೆ ಶೋಧನಾರ್ಥ ಸ್ನೇಹಪಾನ. ಶೋಧನಾಂಗ ಸ್ನೇಹಪಾನ ಮಾತ್ರ ಇಲ್ಲಿ ದೋಷಗಳನ್ನ ವೃದ್ಧಿ ಮಾಡ್ತದೆ. ನಾವು ಉದ್ದೇಶ ಏನು? ದೋಷಗಳನ್ನ ಹೊರತರಬೇಕಿದೆ. ದೋಷಗಳನ್ನ ಧಾತುಗಳಾಗಿ ಪರಿವರ್ತನೆ ಮಾಡೋ ಹಾಗಿಲ್ಲ ಇಲ್ಲಿ. ದೋಷಗಳನ್ನ ಧಾತುಗಳನ್ನಾಗಿ ಪರಿವರ್ತನೆ ಮಾಡೋದು ಸಾಮಾನ್ಯ ಪ್ರಕ್ರಿಯೆ. ಅದು ಆಹಾರದಿಂದ ದೋಷ ಪ್ರಕೋಪದಿಂದ ಧಾತು ವೃದ್ಧಿ. ಇದು ಸಾಮಾನ್ಯ ಪ್ರಕೋಪ, ಸಾಮಾನ್ಯ ಇದು ಸಿದ್ಧಾಂತ, ನಾರ್ಮಲ್ ರೂಟೀನ್ ನಡೆಯುವಂಥದ್ದು. ನಾವು ಮಾಡ್ತಾ ಇದ್ದದ್ದು ರಿವರ್ಸ್ ಮಾಡ್ತಾ ಇದ್ದೀವಿ. ವೃದ್ಧಿ ಅಂದ್ರೆ ಇಲ್ಲಿ ಬ್ರಹ್ಮಣನೂ ಅಲ್ಲ, ಶಮನನೂ ಅಲ್ಲ, ಶೋಧನಾಂಗ ಸ್ನೇಹಪಾನ. ಶೋಧನಾಂಗ ಸ್ನೇಹಪಾನದಲ್ಲಿ ಏನಾಗ್ತದೆ ಅಂದ್ರೆ ನಮಗೆ ಗೊತ್ತಿರ್ಕೋಬೇಕು, ನೀವು ಅರ್ಥ ಮಾಡ್ಕೋಬೇಕು. ಶೋಧನಾಂಗ ಸ್ನೇಹಪಾನ ಇದು ಅಸಾತ್ಮ್ಯ ಸ್ನೇಹ. ಇದು ಶೋಧನಾಂಗ ಸ್ನೇಹಪಾನ ಅಸಾತ್ಮ್ಯ. ಸಾತ್ಮ್ಯ ಆಗೋದಿಲ್ಲ ಅದು ಯಾವತ್ತು. ಸಾತ್ಮ್ಯ ಆದ್ರೆ ನೀವು ಹೋಯ್ತು, ನಮ್ಮ ಇಡೀ ಪಂಚಕರ್ಮ ಸತ್ತೋಯ್ತು ಕೆಲಸ. ಸಾತ್ಮ್ಯ ಆಗ್ಬಿಡುದು. ಹಾಗಾಗಿ ಬರೀತಾರೆ 7ನೇ ದಿನದ ನಂತರ ಸ್ನೇಹಪಾನ ಮಾಡಿಸ್ಬಿಡಿ, ಯಾಕಂದ್ರೆ ಅದು ಸಾತ್ಮ್ಯ ಆಗ್ಬಿಡ್ತದೆ ಅಂತ. ಅದರ ಅರ್ಥ ಏನು? ಅಸಾತ್ಮ್ಯ ಇರ್ಬೇಕು ಅಂತ ಅರ್ಥ ಅಲ್ವಾ? ಸೊ ಈ ಅಸಾತ್ಮ್ಯ ಸ್ನೇಹ ಮಾತ್ರ ವೃದ್ಧಿ ಮಾಡುತ್ತೆ ದೋಷಗಳನ್ನ ವೃದ್ಧಿ ಮಾಡ್ತಾ ಹೋಗ್ತದೆ. ವೃದ್ಧ ದೋಷಗಳು ಅಭಿಷಂಧ್ಯ ಅಂದ್ರೆ ಚಂದನಾಥ, ಅಭಿಷಂಧಿಯನ್ನ ಕ್ರಿಯೇಟ್ ಮಾಡ್ಬೇಕು. ವೃದ್ಧ ದೋಷಗಳೇನ್ ಮಾಡ್ಬೇಕು? ಅಭಿಷಂಧನ ಕ್ರಿಯೇಟ್ ಮಾಡ್ಬೇಕು. ಅದು ವಿಲೋಡನಾರ್ಥ ದೋಷಗಳು ಅಲ್ಲಿಂದ ಕೋಷ್ಟಕ್ಕೆ ಬರ್ಲಿಕ್ಕೋಸ್ಕರ ಅದು ವಿಷಂದನವನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತದೆ. ವೃದ್ಧಿಯಾಗಿರ್ತಕ್ಕಂಥದ್ದು ಅಂದ್ರೆ ಪ್ರವೃದ್ಧ ದೋಷಗಳು ಶಾಖದಲ್ಲಿ ಸ್ನೇಹಪಾನದಿಂದ ದೋಷ ವೃದ್ಧಿಯಾಗಿ ಅಲ್ಲಿ ವಿಷಂದನ ಆಗ್ತದೆ. ಅಭಿಷಂದನ ಮತ್ತು ಪಾಕ ಈ ಎರಡು ಕೂಡ ಆಗೋದು ಯಾವ ಕಾರಣದಿಂದ ಅಂದ್ರೆ ನಾವು ಶೋಧನ ಆಗುತ್ತೆ. ಡೈಲಿ ಆರೋಹಣ ಕ್ರಮ ಸ್ನೇಹಪಾನ ಮಾಡೋದ್ರಿಂದ ಮಾತ್ರ. ಈ ಸ್ನೇಹಪಾನ ಅಧ್ಯಾಯದಲ್ಲಿ ಇದನ್ನ ಡಿಟೇಲ್ ನೋಡೋಣ. ಡೈಲಿ ನಾವು ಇವತ್ತು 25, ನಾಳೆ 50, ನಾಳೆ 75 ಹಿಂಗ್ ಕೊಡ್ತಾ ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ಅಗ್ನಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅಭಿಷಂಧಿ ಮಾಡಿಟ್ಕೊಡ್ತದೆ. ಅದನ್ನು ಪಚನ ಮಾಡಿ ಒಳಗೆ ಹೇಳ್ಕೊಳಕ್ ನೋಡ್ತದೆ. ಆತರ ನೆಕ್ಸ್ಟ್ ಡೇ ಎಕ್ಸ್ಟ್ರಾ ಬಂದ್ಬಿಡ್ತದೆ. ಅಭಿಷಂಧಿ ಮಾಡಿಟ್ಕೊತದೆ. ಮತ್ತೆ ಪಚನ ಮಾಡಕ್ ನೋಡ್ತದೆ. ಅದನ್ನ ಮತ್ತು ಜಾಸ್ತಿ ಕೊಟ್ಬಿಡ್ತೀವಿ. ಅವಾಗ ಮತ್ತು ಅಭಿಷಂಧನ ಮಾಡಿ ಇಟ್ಕೊತದೆ. ಸೊ ಯಾವಾಗದು ದೋಷಗಳು ವೃದ್ಧಿಯಾಗಿರ್ತಾವದ್ದು ಜೀವಕೋಶಗಳಿಗೆ ಅಥವಾ ಧಾತುಗಳಿಗೆ ಒಳಗೆ ಹೋಗೋದು ಅಲ್ಲಿವರೆಗೂ ಬ್ರಹ್ಮಣ ಅಂತ ಕರೆಯಕ್ಕಾಗಲ್ಲ. ಯಾಕಂದ್ರೆ ಒಳಗೆ ಹೋದ್ಮೇಲೆ ಬ್ರಹ್ಮಣ ಅಂತ ಕರೆಯುತ್ತೆ. ಧಾತುಗಳನ್ನ ಬಲಪಡಿಸಿದ್ರೆ ಮಾತ್ರ ಬ್ರಹ್ಮಣ ಅನ್ಬೇಕಲ್ವಾ? ಸೊ ಬಲಪಡಿಸಕ್ಕೆ ಆಗ್ತಾನೆ ಇಲ್ಲ. ಅಭಿಷಂಧಿ ಇಡ್ತಾನೆ ಇರ್ತದೆ. ಮತ್ತೆ ಎಕ್ಸ್ಟ್ರಾ ಶೋಧನಾಂಗ ಸ್ನೇಹಪಾನ ಕೊಟ್ಟು ನಾವು ಆ ಅಭಿಷಂಧನ ಕಾಪಾಡ್ತಾ ಇರ್ತೀವಿ. ಅಭಿಷಂಧನ ಅವಸ್ಥೆಯಲ್ಲಿ ಇರ್ತದೆ. ಅಭಿಷಂಧನ ಅವಸ್ಥೆ ಅಂದ್ರೆ ಅದು ಈ ಕಡೆಗೆ ದೋಷನೂ ಅಲ್ಲ, ಆ ಕಡೆಗೆ ಧಾತುನೂ ಅಲ್ಲ, ಹಾಗೆ ವೃದ್ಧಿ ಆಗ್ತಾ ಇಟ್ಕೊಂಡಿರುವಂತಕ್ಕಂಥದ್ದು. ಒಂದ್ ವೇಳೆ ಅದು ಪ್ರಸರ ಆಯ್ತು ಅಂದ್ರೆ ಡಿಸೀಸಿಗೆ ಕನ್ವರ್ಟ್ ಆಗುತ್ತೆ. ಅದು ಪ್ರಸರಕ್ಕೆ ಹೋಗ್ಬಾರ್ದು. ಅದ್ರ ಬದಲು ಪ್ರಶಮನ ಆದ್ರೆ ಬ್ರಹ್ಮಣ ಆಗತ್ತೆ. ಪ್ರಶಮನ ಆದ್ರೆ ಇದನ್ನ ಟಾಪಿಕ್ ಅಲ್ಲಿ ನೋಡ್ಬೇಕು. ಶಮನ ಆಗ್ಬೇಕು. ಅಗ್ನಿಯಿಂದ ಶಮನ ಆಯ್ತು ಅಂದ್ರೆ, ಧಾತು ಅಗ್ನಿಗಳಿಂದ ಶಮನ ಆಯ್ತು, ವೃದ್ಧಿ ಹೊಂದಿರತಕ್ಕಂಥದ್ದು ಅಂದ್ರೆ ಧಾತುಗಳು ವೃದ್ಧಿ ಆಗ್ತಾ ಹೋಗ್ತವೆ. ಅಗ್ನಿ ಶಮನ ಆಗ್ಬಿಟ್ರೆ ಧಾತುಗಳು ವೃದ್ಧಿ ಆಗುತ್ತೆ. ಶಮನವನ್ನು ದೋಷಗಳನ್ನು ಎಳ್ಕೊಳ್ತದೆ, ತಾನು ಬ್ರಹ್ಮಣ ಆಗುತ್ತೆ. ಈಗ ಇಲ್ಲಿ ಎಳ್ಕೊಳಕ್ ಅವಕಾಶ ಕೊಡದಂಗೆ ನಾವು ವೃದ್ಧಿ ಮಾಡ್ತಾ ಇದ್ದೀವಿ. ಹಂಗಾಗಿ ಅದು ಅಭಿಷಂಧಿ ಅವಸ್ಥೆಯಲ್ಲಿ ಉಳ್ಕೊಳ್ತದೆ. ಇನ್ನು ಸ್ವೇದನವನ್ನು ಮಾಡುವಾಗ ಅದ್ರ ಉದ್ದೇಶ ಏನು? ಸ್ವೇದನ ಸ್ನೇಹ ಕ್ಲಿನ್ನಾಹ ಕೋಷ್ಟಗ ಧಾತುಗ ಯಾ ಸ್ರೋತೋಲಿನೇಯ ಚ ಶಾಖಾಸ್ತಿ ಸಂಸ್ಥಿತಾಹ ಸ್ವೇದಸ್ಥೆ ದ್ರವೀಕೃತ್ವ ಕೋಷ್ಟಂ ನಿತ್ವ. ಅಂದ್ರೆ ಸ್ವೇದಸ್ಥೆ ದ್ರವೀಕೃತ್ವ ಕೋಷ್ಟಂ ನಿತ್ವ ಅಂದ್ರು. ಯಾವುದು? ಸ್ನೇಹದಿಂದ ಅಭಿಷಂಧನ ಹೊಂದಿರತಕ್ಕಂತಹ ದೋಷಗಳು ಅವು ಸ್ವೇದನದಿಂದ ದ್ರವೀಕರಣಗೊಂಡು ಕೋಷ್ಟಕ್ಕೆ ಬರಬೇಕು. ಈ ಪಾಕ ಅನ್ನೋದು ಅಲ್ಲೇನೆ. ಅಲ್ಲಿ ದೋಷ ಪಾಕ, ಇಲ್ಲಿ ಧಾತು ಪಾಕ ಅಂತಲ್ಲ, ವ್ಯಾಧಿ ವಿಘಟನ ಅಂತಲ್ಲ, ವ್ಯಾಧಿ ಪಾಕ ಅಂತಲ್ಲ, ದೋಷ ಸಮೂರ್ಚನ ಪಾಕ ಅಂತಾನೂ ಅಲ್ಲ. ಈ ಏನು ಹೋಗಿರ್ತಕ್ಕಂಥ ವೃದ್ಧಿಯಾಗಿರ್ತಕ್ಕಂಥ ಅಭಿಷಂಧ ಅವಸ್ಥೆಯಲ್ಲಿರ್ತಕ್ಕಂಥ ದೋಷಗಳೇನಿದೆಯೋ, ಅಭಿಷಂಧನೆ ಯಾಕೆ ಆಗ್ಬೇಕು ಅಂದ್ರೆ ಇನ್ನೊಂದನ್ನ ಕರಗಿಸ್ಕೊಳಕ್ಕೆ. ವೇಸ್ಟ್ ನಮ್ಮ ಸ್ನೇಹಪಾನ ವೇಸ್ಟ್ ಅಲ್ಲ. ಇದು ಸ್ನೇಹಪಾನ ಉದ್ದೇಶಪೂರ್ವಕವಾಗಿ ನಾವು ವೃದ್ಧಿ ಮಾಡ್ತಾ ಇದೀವಿ. ಆದ್ರೆ ಈಗಾಗ್ಲೇ ಇರ್ತಕ್ಕಂಥ ದೋಷಗಳು ಅದರೊಳಗೆ ಕರಗಬೇಕು. ಆ ಕರಗಬೇಕು ಅಂದ್ರೆ ಅದು ಸ್ನೇಹದ ಅಂಶದಲ್ಲೇ ಇರಬೇಕು ಹೊರತು ಬೇರೆ ಅಂಶದಲ್ಲಿ ಇರಲ್ಲ. ಅದು ತೈಲ ಇರ್ಬೋದು, ಘೃತ ಇರ್ಬೋದು. ಯಮಕ ಸ್ನೇಹಪಾನ ಸೆಲೆಕ್ಷನ್ ನಲ್ಲಿ ಸ್ನೇಹ ಅಧ್ಯಾಯದಲ್ಲಿ ಹೇಳ್ತೀನಿ. ಸೊ ಆ ಸೆಲೆಕ್ಷನ್ ಏನ್ ಮಾಡಿರ್ತೀವೋ ಅದರ ಪ್ರಕಾರ ಅಲ್ಲಿರ್ತಕ್ಕಂತಹ ಆಮ ಯಾವಾಗ್ಲೂ ಸ್ನೇಹ ರೂಪದಿಂದನೇ ಇರ್ತದೆ. ಅದು
ಇದ್ರೊಳಗೆ ಕರ್ಕೊಡ್ತದೆ. ಈ ಕರಗೋ ಅವಸ್ಥೆ ಏನಿದೆ ಇದು ಅಭಿಸಂಧನ ಅವಸ್ಥೆಯಲ್ಲಿ ಮಾತ್ರ ಆಗುತ್ತೆ, ಬೇರೆ ಅವಸ್ಥೆಯಲ್ಲಿ ಆಗೋದಿಲ್ಲ. ಹಾಗಾಗಿ ಈ ಅಭಿಸಂಧನ ಅವಸ್ಥೆಯಲ್ಲಿ ಅದರೊಳಗೆ ಲೀನ ಆದ್ಮೇಲೆ ಅದನ್ನ ಲಿಕ್ವಿಡ್ ಮಾಡ್ಬೇಕು. ಅದಕ್ಕೋಸ್ಕರ ಸ್ವೇದನ ಲಿಕ್ವಿಡ್ ಮಾಡಿ ಇನ್ನೇನ್ ಮಾಡ್ಬೇಕೀಗ, ಇಂಪಾರ್ಟೆಂಟ್ ಸ್ನೇಹಾಚಾರದ ಬಗ್ಗೆ ಮಾತಾಡೋದು ಇಲ್ಲೇನೆ. ವಾಯುಶ್ಚೋ ನಿಗ್ರಹಾತ್, ವಾತವನ್ನ ನಿಗ್ರಹ ಮಾಡಬೇಕು. ಅಂದ್ರೆ ಅದನ್ನ ಸೈಲೆಂಟ್ ಮೇಂಟೈನ್ ಮಾಡ್ಬೇಕು ವಾತವನ್ನ. ಸೊ ಹಾಗಾಗಿ ವೃದ್ಧಿ ಅನ್ನುವಂಥದ್ದು ಅಪ್ಲೈ ಆಗೋದು ವಮನ ಚಿಕಿತ್ಸೆಯಲ್ಲಿ, ವಿರೇಚನ ಚಿಕಿತ್ಸೆಯಲ್ಲಿ ಅಲ್ಲ. ವಿರೇಚನ ಚಿಕಿತ್ಸೆಯಲ್ಲೂ ಮೇಂಟೈನ್ ಮಾಡ್ಬೇಕು. ವಾಯು ಚಿಕಿತ್ಸೆ ಬಂದ್ರು ಅದನ್ನು ಶಮನ ಮಾಡ್ಬೇಕು. ನಿಗ್ರಹಾತ್ ಅಂತ ಹೇಳ್ತಾರೆ. ವಾತಾವರಣ ಪ್ರಕೋಪ ಮಾಡಿಬಿಟ್ಟು ನಾವು ಬಸ್ತಿಲಿ ವಾತಾವರಣ ತರಕ್ ಆಗೋದಿಲ್ಲ. ಇಲ್ಲಿ ನೋಡಿ, ವೃದ್ಧಿ ಅಪ್ಲೈ ಆಗೋದು ಕಫದೋಷಕ್ಕೆ ಮಾತ್ರ, ಪ್ರಧಾನವಾಗಿ ಕಫದೋಷ. ಯಾಕಂದ್ರೆ ಅಭಿಸಂಧಿ ಮಾಡಿ ತಗೊಂಬರ್ರಿ ಅಂತ ಹೇಳುದು ವಮನ ಚಿಕಿತ್ಸೆಯಲ್ಲಿ ಕಫದೋಷ ನಿರ್ವಹಣಾರ್ಥ ಅಂತ ಮಾಡಿದ್ವಿ, ಅಲ್ಲಿ ಪ್ಯೂರ್ ವೃದ್ಧಿನೇ ಅಪ್ಲೈ ಆಗುವಂಥದ್ದು. ಹಾಗಾಗಿ ಹಿಂದಿನ ದಿನ ಏನ್ ಮಾಡ್ತೀವಿ ನಾವು, ದಧಿ ಮಾಡಿಸ್ತೀವಿ, ಕ್ಷೀರಾನ್ನ ಮಾಡಿಸ್ತೀವಿ. ಯಾಕೆ, ವೃದ್ಧಿ ಆಗ್ಬೇಕಲ್ಲ ಈಜಿ ಬರ್ಲಿಕ್ಕೆ ಅಂತ. ಅದೇ ಪಿತ್ತದಲ್ಲಿ, ವಿರೇಚನದಲ್ಲಿ ಪಿತ್ತ ಅವಿರೋಧಿಕರ ಮಾಡ್ತೀವಿ, ವೃದ್ಧಿ ಮಾಡಕ್ ಹೋಗೋದಿಲ್ಲ. ಅಲ್ಲಿ ವೃದ್ಧಿ ಮಾಡಬಾರ್ದಲ್ವಾ, ಅವಿರೋಧಿಕರ, ವೃದ್ಧಿ ಮಾಡ್ಕೊಡುದು. ಹಾಗಾಗಿ ಅಲ್ಲಿ ಪಿತ್ತ ಅವಿರೋಧಕರ. ಅದೇ ವಾತದಲ್ಲಿ ವಾತ ವೃದ್ಧಿ ಮಾಡ್ತೀವೇನು, ವಾತ ವೃದ್ಧಿ ಮಾಡಲಿ ಶಾಖದಿಂದ ತರಕ್ ಆಗ್ತದ, ಆಗೋದಿಲ್ಲ. ವಾಯು ನಿಗ್ರಹ ಅವಸ್ಥೆಯಲ್ಲೇ ಇರಬೇಕು. ಸೊ ದೋಷಗಳು ವಿಶೇಷವಾಗಿ ವಮನ ವಿರೇಚನಗಳಲ್ಲಿ ವೃದ್ಧಿಯಾಗಿರ್ತಕ್ಕಂತಹ ದೋಷಗಳು ಕೋಷ್ಟಕ್ಕೆ ವಾಪಸ್ ಬರಬೇಕು ಅಂದ್ರೆ ವಾಯು ನಿಗ್ರಹಾತ್, ಅಂದ್ರೆ ವಾಯು ಕಮ್ಮಿ ಆಗ್ಬೇಕು ಅಂತಲ್ಲ, ಅದು ಉದ್ರುತತ್ವ ಪಡಿಬಾರದು. ನೀವೀಗ ಸಂಜೆಯ ಪ್ರಕೋಪ ಪ್ರಸರ ಇದನ್ನ ಬಿಟ್ಟು ಇನ್ನೊಂದು ರೀತಿಯನ್ನು ಹುಡ್ಕೊಳ್ಳೋಣ. ವಾತಕ್ಕೆ ಚಲಗುಣ ಇದೆ, ಅದು ಯಾವಾಗ್ಲೂ ಇರ್ತದೆ. ಸೊ ಜೋರಾಗಿ ಚಲತ್ವವನ್ನು ತುಂಬಾ ಸ್ಪೀಡ್ ಆಗಿ ಅದನ್ನ ಹಾಕ್ತಾ ಹೋಗೋದು. ಅವಾಗ ಏನಾಗುತ್ತೆ, ದೋಷಗಳು ಕೋಷ್ಟದಿಂದ ಶಾಖಕ್ಕೆ ಹೋಗ್ತಾ ಉದ್ಧತ ಮಾಡ್ತದೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಅಲ್ಲಿ ನಿಗ್ರಹ ಇತ್ತು ಅಂದ್ರೆ ಸುಮ್ನೆ ಹರಿದು ಬರ್ತವೆ. ಹಿಂಗೆ ವಾತ ಸುಮ್ನೆ ಸೈಲೆಂಟ್ ಆಗಿದ್ರೆ ದೋಷಗಳೆಲ್ಲವೂ ಹರಿದು ಕೋಷ್ಟಕ್ಕೆ ಬರ್ತವೆ, ಅದು ಏರ್ಪೇರ್ ಆಗಂಗಿಲ್ಲ. ವಾತ ಏನದು ಈ ಕಡೆ ಧಾತು ತಳ್ಳಿದೆ, ಆ ಕಡೆ ಕೋಷ್ಟಕ್ಕೆ ತಳ್ಳಿದೆ, ಅದು ಎರಡನ್ನೂ ಮಾಡಕೂಡುದು. ಅದು ಹೊರಗೆ ಬರ್ಲಿಕ್ಕೆ ಮಾತ್ರ, ವಮನ ಮಾಡುವಾಗ ಅಥವಾ ವಿರೇಚನೆ ಮಾಡುವಾಗ ಮಾತ್ರ ವಾತ ಆ ಕೆಲಸವನ್ನು ಮಾಡ್ಬೇಕೆ ಹೊರತು ಕೋಷ್ಟದಿಂದ ಶಾಖದಿಂದ ಕೋಷ್ಟಕ್ಕೆ ಬರುವಾಗ ಈ ಕೆಲಸ ಮಾಡಬಾರ್ದು. ಸೊ ಈ ಇದೆಯಲ್ಲ, ಯಾವುದು, ಶಾಖದಿಂದ ದೋಷಗಳು ಕೋಷ್ಟಕ್ಕೆ ಬರೋದಕ್ಕೆ ವಾಯು ನಿಗ್ರಹತ್ವ ಬೇಕೇ ಬೇಕು. ಈ ವಾಯು ನಿಗ್ರಹ ಇರ್ಲಿಲ್ಲ ಅಂದ್ರೆ, ನಾನು ರಾತ್ರಿ ಜಾಗರಣ ಮಾಡಿದೆ, ಪ್ರಯಾಣ ಮಾಡಿದೆ, ಅಡ್ಡಾಡ್ದೆ, ನಾನೇನೋ ವಾಯು ಜಾಸ್ತಿ ಆಗುತ್ತೆ ತಿಂದೆ ಅಂದ್ರೆ ಏನಾಗುತ್ತೆ ಅಂದ್ರೆ ಪಂಚಕರ್ಮದ ಪೂರ್ತಿ ಉಲ್ಟಾ ಆಗ್ತದೆ, ಏನು ಯೂಸ್ ಆಗೋದಿಲ್ಲ. ಏನು ಯೂಸ್ ಆಗೋದಿಲ್ಲ. ಸದ್ಯ ವಿರೇಚನ ಕೊಡೋದು ಒಂದೇ, ಸ್ನೇಹಪಾನ ಇವನ್ನೆಲ್ಲ ಕೊಡೋದು ಎರಡು ಈಕ್ವಲ್. ಏನು ಸದ್ಯ ವಿರೇಚನ ಕೊಟ್ರೆ, ಸದ್ಯವಮನ ಕೊಟ್ರೆ ಕೋಷ್ಟದಲ್ಲಿ ಇರ್ತಕ್ಕಂಥ ದೋಷಗಳೇನು ಹೋಗುತ್ತಾ ಅದಷ್ಟೇ. ಶಾಖದಿಂದ ಇರ್ತಕ್ಕಂಥವು ವಾಪಸ್ ಹೋಗೋದಿಲ್ಲ, ಅದು ಬರೋದೇ ಇಲ್ಲ. ಯಾಕೆ, ವಾಯುಶ್ಚೋ ನಿಗ್ರಹ ಮಾಡಿಲ್ಲ ಅಂದ್ರೆ. ಹಾಗಾದ್ರೆ ಏನಾಗುತ್ತೆ, ವಾತ ಪ್ರಕೋಪ ಆಯ್ತು ಅಂದ್ರೆ, ಸೊ ಶಾಖದಲ್ಲಿ ದೋಷಗಳಿದಾವೆ, ಅಭಿಸಂಧಿ ದೋಷಗಳಿದಾವೆ, ಆಗ್ಲೇ ಪಾಕವಾಗಿ ದ್ರವೀಕರಣ ಆಗಿದಾವೆ, ಕೋಷ್ಟಂ ನಿತ್ವ ಆಗ್ಬೇಕಿತ್ತು, ಕೋಷ್ಟಕ್ಕೆ ಬರ್ಬೇಕಿತ್ತು. ಆ ಕೋಷ್ಟಕ್ಕೆ ಬರ್ಲಿಕ್ಕೋಸ್ಕರನೇ ವಾತ ನಿಗ್ರಹ ಮಾಡ್ಬೇಕಿದೆ ನಾವು. ಆ ಕೋಷ್ಟಕ್ಕೆ ಬರದೇ ಇರೋದಕ್ಕೆ ಬರೋದಕ್ಕೆ ಆ ಕೋಷ್ಟಕ್ಕೆ ಬರೋದಕ್ಕೆ ಬೇಕಾಗುವಂಥದ್ದು ಸ್ನೇಹಾಚಾರಗಳು. ಒಂದ್ ವೇಳೆ ಸ್ನೇಹಾಚಾರದಲ್ಲಿ ಹೇಳಿರ್ತಕ್ಕಂತಹ ಲೈನ್ಸ್ ಅನ್ನು ಹೇಳ್ತಾ ಹೋಗ್ತೀನಿ ಏನಾಗ್ತದೆ ಅಂತ. ಬಹಳ ಸಿಂಪಲ್ ಅಂತ ಅನ್ಸುತ್ತೆ, ಪ್ರಾಕ್ಟಿಕಲಿ ತುಂಬಾ ಇಂಪಾರ್ಟೆಂಟ್. ಈಗ ಮುಂದಕ್ಕೆ ಬರೋಣ. ಸ್ನೇಹಾಚಾರದಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದು, ಭೋಜ್ಯವನ್ನು ಮಾತ್ರ ಆಯ್ತಲ್ಲ. ದ್ರವ ಉಷ್ಣ ಅನಭಿಷ್ಯಂದಿ ನಾ ಅತಿ ಸ್ನಿಗ್ಧಂ ಅಸಂಕರಂ. ಆಹಾರ ಊಟ ಮಾಡುವಾಗ ಹೇಗೆ ಊಟ ಮಾಡಿಸ್ಬೇಕು, ದ್ರವವಾಗಿರ್ಬೇಕು, ಉಷ್ಣವಾಗಿರ್ಬೇಕು, ಅನಭಿಷ್ಯಂದಿಯಾಗಿ. ಉಷ್ಣವಾಗಿರ್ಬೇಕು ಅಂದ ತಕ್ಷಣ ಮತ್ತೆ ಆಚಾರ ಅನಭಿಷ್ಯಂದಿ ಅಂತ ಬರೋದು. ಅದರ ಅರ್ಥ ಏನು ಅಂದ್ರೆ, ಹಿಂದಿನ ದಿನ ಮಾಡಿದ ಸಂಬಾರನ ಅಥವಾ ಬೆಳಗ್ಗೆ ಮಾಡಿದ ಸಂಬಾರನ ಮತ್ತೆ ಕೊಟ್ಬಿಡ್ತಾರೆ ಬಿಸಿ ಮಾಡಿ ಅಂತ ಅರ್ಥ. ಹಂಗ್ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅನಭಿಷ್ಯಂದಿ ಅಂತ ಬರೆದ್ರು. ದ್ರವೋಷ್ಣಂ ಅನಭಿಷ್ಯಂದಿ ನಾ ಅತಿ ಸ್ನಿಗ್ಧಂ. ಯಾಕೆ, ಅಲ್ಲಿ ಅತಿ ಸ್ನಿಗ್ಧ ಮಾಡಿದ್ರೆ ಏನಾಗುತ್ತೆ, ವಾಯು ಪೂರ್ತ ಇದಾಗ್ಬಿಡ್ತದೆ, ಶಮನ ಆಗ್ಬಿಡ್ತದೆ. ಅಗ್ನಿ ಪೂರ್ತಿ ಶಮನ ಆಗ್ತಂತ ಹೋಗ್ತದೆ. ಅತಿ ಸ್ನಿಗ್ಧತೆ ಬೇಕೇ ಬೇಕು, ಅತಿ ಸ್ನಿಗ್ಧ ಆಗಂಗಿಲ್ಲ. ಯಾಕಂದ್ರೆ ಸ್ನೇಹಪಾನ ಮಾಡಿಸಾಗಿದೆ ಆಲ್ರೆಡಿ. ನಾತಿಗ್ಧಂ ಅಸಂಕರಂ. ಅಸಂಕರಂ ಅಂದ್ರೆ ವಿರುದ್ಧ ಅನ್ನಗಳು ಅಂತ. ಅದಕ್ಕೆ ಇದನ್ನ ಮಿಕ್ಸ್ ಮಾಡೋದು, ಇದಕ್ಕೆ ಅದನ್ನ ಮಿಕ್ಸ್ ಮಾಡೋದು. ಸಂಕರ ಆಹಾರವನ್ನು ಸೇವನೆ ಮಾಡಬಾರ್ದು. ಆಹಾರಕ್ಕೆ ಸಂಬಂಧಪಟ್ಟಂಗೆ ಇದು. ಉಪಚಾರದಲ್ಲಿ ವಿಹಾರ ತುಂಬಾ ಇಂಪಾರ್ಟೆಂಟ್. ಆಹಾರವನ್ನ ಎಲ್ರಿಗೂ ನಾವು ಇದನ್ನ ಹೇಳ್ತೀವಿ ಅಥರ್ವದಲ್ಲಿ, ನೀವು ಅದನ್ನೇ ಹೇಳಿ. ಏನು, ದ್ರವೋಷ್ಣಮನ ವಿಷಂದಿ ನಾತಿ ಸ್ನಿಗ್ಧಂ ಅಸಂಕರಂ, ಇದನ್ನ ಕಂಪಲ್ಸರಿ ಹೇಳ್ಬೇಕು. ದ್ರವೋಷ್ಣಮನ ವಿಷಂದಿ ನಾತಿ ಸ್ನಿಗ್ಧಂ ಅಸಂಕರಂ. ಇದು ನೀವು ಶಮನಕ್ಕಿರ್ಲಿ, ಶೋಧನಕ್ಕಿರ್ಲಿ, ಸ್ವಸ್ಥ ರಕ್ಷಣೆ ಇರ್ಲಿ, ಯಾವ ವಿಷಯಕ್ಕೂ ಇದನ್ನ ಬಿಡೋ ಹಾಗೆ ಇಲ್ಲ. ದ್ರವೋಷ್ಣಮನ ವಿಷಂದಿ ನಾತಿ ಸ್ನಿಗ್ಧಂ ಅಸಂಕರಂ. ಸೊ
ಇದು ದ್ರವ ಆಹಾರ ಅಂದ್ರೆ ಲಿಕ್ವಿಡ್ ಆಗಿರ್ಬೇಕು ಅಂತ ಅರ್ಥ ಅಲ್ಲ, ದ್ರವಾಂಶ ಅದರೊಳಗೆ ಇರಬೇಕು ಅಂತ, ಆಹಾರದೊಳಗೆ ಇರಬೇಕು ಅಂತ. ಸೊ ಇವು ಕಂಪಲ್ಸರಿ ಎಲ್ರಿಗೂ ಅಪ್ಲೈ ಆಗುತ್ತೆ. ಮುಂದೆ ಉಷ್ಣೋದಕೋಪಚಾರಿ ಅಂದ್ರೆ ಮುಖ ಪ್ರಕ್ಷಾಲನ, ಗುದ ಪ್ರಕ್ಷಾಲನ, ಸ್ನಾನ, ಈ ಪಾನ ಎಲ್ಲದಕ್ಕೂ ಉಷ್ಣ ಉದಕ ಉಪಚಾರಿ, ಉಷ್ಣೋದಕವನ್ನೇ ಬಳಸಬೇಕು ಉಪಚಾರಕ್ಕೂ ಕೂಡ. ಯಾಕೆ? ವಾಯು ಅವಾಗ ಮಾತ್ರ ವಾಯುಶ್ಚೋ ನಿಗ್ರಹಾತ್ ಅವಸ್ಥೆಯಲ್ಲಿ ಇರ್ತದೆ. ನಾವು ತಣ್ಣೀರು ಸ್ನಾನ ಮಾಡುತ್ತೆ, ನನಗೆ ಅದೇ ರೂಢಿ ಇದೆ, ಇದೆಲ್ಲ ಹೇಳ್ತಿರ್ತಾರೆ. ಇದೆಲ್ಲ ಮಾಡ್ಕೊಡ್ದು ಕಂಪಲ್ಸರಿ. ಸೊ ಹಂಗ್ ಮಾಡೋದ್ರಿಂದ ಏನಾಗುತ್ತೆ? ವಾತ ಪ್ರಕೋಪ ಆಗುತ್ತೆ. ಮುಂದೆ ಬ್ರಹ್ಮಚಾರಿ ಕಂಪಲ್ಸರಿ, ಬ್ರಹ್ಮಚಾರಿತ್ವ ಇಲ್ಲ ಅಂದ್ರೆ ಮತ್ತೆ ವಾತ ಪ್ರಕೋಪ ಆಗತ್ತೆ. ನ ವೇಗರೋಧಿ ವ್ಯಾಯಾಮ, ನ ವೇಗರೋಧಿ ವೇಗವನ್ನ ಅವರೋಧ ಮಾಡಬಾರ್ದು. ವೇಗಾವರೋಧಿ ನ ವೇಗವರೋಧಿಯ ಅಧ್ಯಾಯದಲ್ಲಿ ಇದೊಂದು ದೊಡ್ಡ ಟಾಪಿಕ್ ಅದು. ವೇಗ ಅವರೋಧಿ ಇದೆಯಲ್ಲ, ಸೊ ವೇಗಗಳನ್ನ ನಿರ್ವಹಣೆ ಅಂತ ಅನ್ಕೊಂಡ್ಬಿಡಿ ಇದನ್ನ. ವೇಗ ಅವರೋಧ ಅಂದ್ರೆ ವೇಗಗಳನ್ನ ಧಾರಣೆ ಮಾಡುವಂತ ವೇಗಗಳು ಇದಾವೆ, ಧಾರಣೆ ಮಾಡ್ಲಾರ್ದಂತ ವೇಗಗಳು ಇದಾವೆ. ಹಾಗಾಗಿ ಇದನ್ನ ವೇಗ ನಿರ್ವಹಣೆ ಅಂತ ಆ ಟಾಪಿಕ್ ಅನ್ನ ನಾವು ತಗೋಬೇಕು. ಸೊ ಈ ವೇಗಗಳನ್ನ ನಾವು ನಿರ್ವಹಣೆ ಮಾಡದೇ ಇದ್ರೆ, ಏನಾಗ್ತದೆ ಅಂದ್ರೆ ವೇಗಗಳನ್ನ ತಡೆದ್ವಿ, ಅಧೋವಾಯು, ಕ್ಷವತು ವೇಗ, ಕಾಸವೇಗ, ಮೂತ್ರ ವೇಗ, ಇವನ್ನೆಲ್ಲ ಧಾರಣೆ ಮಾಡಿದ ತಕ್ಷಣನೇ ಮೊಟ್ಟ ಮೊದಲಿಗೆ ಆಗುವಂತ ವಿಕಾರ ಏನಂದ್ರೆ, ವೇಗ ಧಾರಣೆಯಲ್ಲಿ 2 ವಿಕಾರಗಳಾಗೋದು. ಮೊದಲನೇ ವಿಕಾರ ವಾತದ ಪ್ರತಿಲೋಮಗತಿ, ಹೋಗುವಂತದ್ದನ್ನ ತಡೆದು ಬಿಡೋದು. ಹಿಂಗ್ ವಾಂತಿಯಾಗಿ ಬರೋದನ್ನ ತಡೆದು ಬಿಟ್ರೆ ಏನಾಗುತ್ತೆ? ಪ್ರತಿಲೋಮ ಆಗುತ್ತೆ. ಉದಾಹರಣೆ ಹಿಂಗ್ ಹೋಗ್ಬೇಕಾಗಿದ್ದು ಹಿಂಗ್ ಸ್ಟಾರ್ಟ್ ಆಗುತ್ತೆ, ಅಧೋವಾಯು ಹೋಗ್ಬೇಕಾಗಿದ್ದು ಊರ್ಧ್ವಮುಖ ಬರ್ತದೆ. ಸೊ ವಾಯು ಪ್ರತಿಲೋಮಗತಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ವಾಯು ಪ್ರತಿಲೋಮಗತಿ ಸ್ಟಾರ್ಟ್ ಆಯ್ತೋ ಅವಾಗ ಡಿಸೀಸ್ ಅಂದ್ರೆ ಯಾವ ರೀತಿ ಬೇಕಾದ್ರೂ ಡಿಸೀಸ್ ಉತ್ಪತ್ತಿ ಮಾಡುತ್ತೆ. ಯಾವ ಡಿಸೀಸ್ ಉತ್ಪತ್ತಿ ಮಾಡುತ್ತೆ ಅಂತ ಪ್ರತಿ ಇದ್ರಲ್ಲೂ ಬರೀತಾರೆ. ಪುರುಷ ವೇಗ ಧಾರಣೆ ಮಾಡಿದ್ರೆ ಶಿರಶೂಲ ಬರ್ತದೆ, ಹೃದಯ ಸ್ತಂಭ, ಹಂಗೆ ಬರೀತಾರೆ ಆಚಾರ್ಯರು, ಆಗ್ತದೆ ಅಂತ. ಯಾಕೆ ಅವರದಾದ್ರೆ ವಾತ ಪ್ರಕೋಪ ಆದ್ರೆ ಯಾವ ಸ್ಥಾನದಲ್ಲಿ, ವಾತ ಪ್ರತಿಲೋಮಗತಿ ಹೊಂದಿದ್ ಯಾವ ಸ್ಥಾನದಲ್ಲಿ ಅಂತ. ಗುದ ಸ್ಥಾನದಲ್ಲಿ ವಾತ ಪ್ರತಿಲೋಮಗತಿ ಹೊಂತು ಅಂದ್ರೆ ಮೆದುಳು ಮತ್ತೆ ಹೃದಯಕ್ಕೆ ಶಿರೋಬಸ್ತಿ ನಾವಿರುದ ಮರ್ಮಗಳೇನಿದಾವಲ್ಲ, ಈ ಮರ್ಮಗಳಿಗೆ ತ್ರಿಮರ್ಮದಲ್ಲೇ ಪೆಟ್ಟಾಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ಶಿರಸ್ಸು ಮತ್ತೆ ಹೃದಯ ಇವೆರಡನ್ನು ಆಚಾರ್ಯರು ಮೆನ್ಷನ್ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಉತ್ಪತ್ತಿಯಾಗಿರ್ತಕ್ಕಂತಹ ಮಲಗಳು, ಒಂದನೇದು ವಾತ ಪ್ರತಿಲೋಮಗತಿ, ಎರಡನೇದು ಯಾವ ವೇಗವನ್ನು ಅವರೋಧ ಮಾಡಿದೀವೋ, ವೇಗ ಅಂದ್ರೆ ಏನು? ಮಲವನ್ನು ಹೊರ ಹಾಕುವಂಥದ್ದು. ಸೊ ಯಾವ ವೇಗವನ್ನು ಅವರೋಧ ಮಾಡಿದೀವೋ ಆ ಮಲ ಹೆಂಗ್ ಬೇಕಂಗ್ ಸ್ಪ್ರೆಡ್ ಆಗ್ಬಿಡುತ್ತೆ ಬಾಡಿ ಒಳಗೆ, ಎಲ್ಲಿ ಬೇಕಾದ್ರೂ ಸ್ಪ್ರೆಡ್ ಆಗುತ್ತೆ. ಎಲ್ಲಿ ಸ್ಪ್ರೆಡ್ ಆಗುತ್ತೆ ಅನ್ನೋದು ಕೋಷ್ಟದ ಯಾವ ಹಂತದಲ್ಲಿ ವಾತವನ್ನು ನಾವು ಪ್ರತಿಲೋಮಗತಿ ತಿರುಗಿಸಿದೀವಿ ಅನ್ನೋದ್ರ ಮೇಲೆ. ಕೋಷ್ಟದ ಯಾವ ಹಂತದಲ್ಲಿ, ಅದೇನು ಆಮಾಶಯದಲ್ಲಿ ಮಾಡಿದೀವೋ ಅಥವಾ ಆಮಾಶಯದಿಂದ ಉದ್ದಮುಖ ಬರದನ್ನ ತಡೆದಿದ್ದೀವೋ, ಅಂದ್ರೆ ಪುರುಷ ವೇಗವನ್ನು ತಡೆದಿದ್ದೀವೋ, ಗ್ಯಾಸ್ ಹೋಗುವಂಥದ್ದು ತಡೆದಿವೋ, ಎಲ್ಲಿ ತಡೆದಿದ್ದೀವಿ ಅನ್ನೋದ್ರ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತವೆ. ಆ ಕಾಯಿಲೆಗಳು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ, ಲಕ್ಷಣಗಳು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ವೇಗವನ್ನು ಅವರೋಧ ಮಾಡಿದ್ರೆ, ಪಂಚಕ್ರಮಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ವೇಗವನ್ನು ಅವರೋಧ ಮಾಡಿದ್ರೆ ವಾಯುಶ್ಚೋ ನಿಗ್ರಹತ್ತಲ್ಲ, ಪ್ರತಿಲೋಮಗತಿ ಉಲ್ಟಾ ಹೊಂಟ್ಬಿಡ್ತದೆ. ಮತ್ತೆ ವಾತ ಏನಾಯ್ತು? ಧೃತತ್ವಾತ್ ಮಾರುತಸ್ಯ ಅಂತ ಹೇಳಿದ್ರು ಆ ರೀತಿ ಕೋಷ್ಟದಿಂದ ಶಾಖಕ್ಕೆ ಹೋಗ್ಲಿಕ್ಕೆ ಏನ್ ಕಾರಣ ಇದೆಯೋ ಅದಾಗತ್ತೆ. ಈಗ ಆಲ್ರೆಡಿ ದೋಷಗಳು ರೆಡಿ ಅವಸ್ಥೆಯಲ್ಲಿ ಇದಾವೆ, ಇನ್ನೇನ್ ಮಾಡುತ್ತೆ? ಅದು ಸೆಲ್ ಒಳಗೆ ತುಂಬುತ್ತೆ, ಜೀವಕೋಶಗಳ ಒಳಗೆ, ಅಂದ್ರೆ ಧಾತುಗಳ ಒಳಗೆ ಈ ವೃದ್ಧಿ, ಅಭಿಸಂಧನ, ಪಾಕ ಆಗಿರತಕ್ಕಂತಹ ದೋಷಗಳನ್ನ ವಾಪಸ್ ರಿವರ್ಸ್ ಅಲ್ಲಿ ತುಂಬುತ್ತೆ. ಹಾಗಾಗಿ ಏನಾಯ್ತು? ಪಂಚಕರ್ಮ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಇಲ್ಲಿ ಹೇಳಿರ್ತಕ್ಕಂತಹ ಉಷ್ಣೋದಕೋಪಚಾರಿ ಸ್ಯಾತ್ ಬ್ರಹ್ಮಚಾರಿ ಕ್ಷಪಾಶಯ ನಾವೇಗರೋಧಿ ವ್ಯಾಯಾಮ, ಕ್ರೋಧ, ಶೋಕ, ಹಿಮ, ಆತಪ, ಪ್ರವಾತಯಾನ, ಯಾನ, ಅಧ್ವ, ಭಾಷ್ಯ, ಅಭ್ಯಾಸ, ನೀಚ ತುಚ್ಯೋಪದಾನ ಅಂದ್ರೆ ಹೈಯರ್ ಆಟಿಟ್ಯೂಡ್, ಲೋಯರ್ ಆಟಿಟ್ಯೂಡ್, ಇವೆಲ್ಲವೂ ಕೂಡ ವಾತವನ್ನ ಪ್ರಕೋಪ ಮಾಡುವಂತ ಒಂದು ಕಾರಣಗಳಿವು. ಹಾಗಾಗಿ ಇಲ್ಲಿ ಹೇಳಿರ್ತಕ್ಕಂತಹ 9ನೇ ಶ್ಲೋಕದಲ್ಲಿ ಈ ಉಪಚಾರಕ್ಕೆ ಸಂಬಂಧಪಟ್ಟಂತೆ ಉಷ್ಣೋದಕೋಪಚಾರಿಯಿಂದ ಹಿಡಿದು ನೀಚ ತುಚ್ಯೋಪದಾನ ಸ್ವಪ್ನ ಧೂಮ ರಜಾಂಸಿಚ ಅನ್ನುವಂಥದ್ದು ಏನಿದೆಯಲ್ಲ, ಇಷ್ಟು ವರ್ಗ ಶ್ಲೋಕ, ಇದನ್ನ ನೀವು 25ನೇ ಶ್ಲೋಕದಿಂದ 27ನೇ ಶ್ಲೋಕದವರೆಗೂ ಓದ್ಕೊಳ್ರಿ. ಉಷ್ಣೋದಕೋಪಚಾರಿ ಸ್ಯಾತ್ ಬ್ರಹ್ಮಚಾರಿ ಕ್ಷಪಾಶಯ ನ ವೇಗರೋಧಿ ವ್ಯಾಯಾಮ ಕ್ರೋಧ ಹಿಮಾತಪಾನ್ ಪ್ರವಾತಯಾನ, ಯಾನ, ಅಧ್ವ, ಭಾಷ್ಯ, ಅಭ್ಯಾಸ, ಸಂಸ್ಥಿತಿ, ನೀಚ ತುಚ್ಯೋಪದಾನ, ಸ್ವಪ್ನ ಧೂಮ ರಜಾಂಸಿ ಚ. ಇಷ್ಟಿದವಲ್ಲ, ಇವಕ್ಕೆ ಎಕ್ಸ್ಪೋಸ್ ಆದ್ರೆ ವಾತ ಉಧೃತತ್ವವನ್ನು ಪಡಿತದೆ, ಅಂದ್ರೆ ತಾನು ಪ್ರತಿಲೋಮಗತಿಯನ್ನ ಪಡಿತದೆ. ಹೀಗಾಗಿ ಈ ಪ್ರತಿಲೋಮ ನೋಡಿ, ಪ್ರವಾತ ಯಾನ ಅಂದ್ರೆ ಪೂರ್ವಯಾತ, ಗಾಳಿ ಬೀಸುವಂತ ಜಾಗದಲ್ಲಿ ವಾಕ್ ಮಾಡುವಂಥದ್ದು, ಯಾನ ಮಾಡುವಂಥದ್ದು. ಮತ್ತೆ
ಹೆಚ್ಚು ದೂರ ಪ್ರಯಾಣ ಮಾಡುವಂಥದ್ದು. ನಾನು ಯಾವ್ದೋ ಇಲ್ಲಿ ಹತ್ತಿರ ಚನ್ನಗಿರಿಲಿ ಇದ್ದೀನಿ, ಹೊನ್ನಾಳಿ ಇದ್ದೀನಿ, ಅಲ್ಲಿ ದಿನ ಬಂದು ಪಂಚಕರ್ಮ ಮಾಡಿಸ್ಕೊಂಡು ಹೋಗ್ತೀನಿ, ಯಾನ ಮಾಡುವಂಥದ್ದು. ಸೊ ಇಲ್ಲೂ ಕೂಡ ಅದು ಅಪ್ಲೈ ಇದಾಗಲ್ಲ. ಏನು ಯಾನ ಅಥವಾ ಅತಿ ಹೆಚ್ಚು ದಾರಿ ನಡಕ್ ವಾಕ್ ಮಾಡ್ಕೊಂಡ್ ಬಂದು ನಾನು ಹೇಗೂ ವಾಕ್ ಮಾಡಿದೆ ಡಾಕ್ಟ್ರೆ, ಬೆಳಿಗ್ಗೆ ಎದ್ದು ನಾನು 5 ಕಿಲೋಮೀಟರ್ ವಾಕ್ ಮಾಡ್ಕೊಂಡ್ಬಂದು ಸ್ನೇಹಪಾನ ತಗೊಂಡು ಹೋಗ್ತೀನಿ. ಇದೆಲ್ಲ ಮಾಡ್ತಾರೆ ಜನ. ಸೊ ಇದು ಕಂಪಲ್ಸರಿ, ಇದನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ 5 ಕಿಲೋಮೀಟರ್ ವಾಕ್ ಮಾಡ್ಕೊಂಡ್ ಬಂದ್ರೆ ವಾತ ಪ್ರಕೋಪ ಆಗಿರ್ತದೆ. ಸ್ನೇಹಪಾನ ಮಾಡ್ಕೊಂಡ್ರೆ ಏನಾಗುತ್ತದು? ಬ್ರಹ್ಮಣ ಸ್ನೇಹ ಆಗುತ್ತೆ, ಶೋಧನಾಂಗ ಸ್ನೇಹ ಆಗೋದೇ ಇಲ್ಲ. ಸೊ ಹಾಗಾಗಿ ಈ ಟೈಮಲ್ಲಿ ಇದನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಅತಿ ಹೆಚ್ಚು ಮಾತಾಡುವಂಥದ್ದು, ಅಭ್ಯಾಸ ಮಾಡುವಂಥದ್ದು. ಅಭ್ಯಾಸ ಮಾಡುವಾಗ ಏನಾಗುತ್ತೆ, ಅವಾಗ್ಲೂ ವಾತ ಪ್ರಕೋಪ ಆಗುತ್ತೆ. ಹಂಗಾಗಿನೇ ಈಗ ನಾವು ಹೆಚ್ಚು ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಆದ್ರೂ ಕೂಡ ನಮ್ಗೆ ಹಸುವಾಗುತ್ತೆ, ಊಟ ಮಾಡ್ತೀವಿ, ಎಲ್ಲಿ ಹೋಗುತ್ತೆ ಫಿಸಿಕಲ್ ಆಕ್ಟಿವಿಟಿ. ಬರೀ ಫಿಸಿಕಲ್ ಆಕ್ಟಿವಿಟಿ ಇಂದ ಕರಗಲ್ಲ. ಅಭ್ಯಾಸ ಮಾಡಿದ್ರು ಕೂಡ ಮೆದುಳು ಎಲ್ಲ ರೀತಿಯ ಇದು ಏನು ಹೈಯೆಸ್ಟ್ ಎನರ್ಜಿಯನ್ನ ಕನ್ಸ್ಯೂಮ್ ಮಾಡುವಂಥದ್ದು ಅದೇ. ಹಾಗಾಗಿ ನಾವು ಹೆಚ್ಚು ಮನಸ್ಸನ್ನು ಬುದ್ಧಿಯನ್ನು ತೀಕ್ಷ್ಣ ಮಾಡ್ತಾ ಹೋದಂಗೆಲ್ಲ ಶರೀರದಲ್ಲಿರ್ತಕ್ಕಂಥ ಎನರ್ಜಿ ಖರ್ಚಾಗ್ತಾ ಹೋಗ್ತದೆ. ಹಾಗಾಗಿ ಇಲ್ಲೂ ಕೂಡ ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ಶಾರೀರಿಕವಾಗಿ ಎನರ್ಜಿ ಹೆಚ್ಚು ಖರ್ಚಾಗ್ತಾ ಹೋಗೋದ್ರಿಂದ ವಾತ ಪ್ರಕೋಪ ಆಗೇ ಆಗ್ತದೆ. ಎನರ್ಜಿ ಖರ್ಚಾಗೋದಂದ್ರೆ ಏನು? ಎನರ್ಜಿಗಳು 3 ಭಾಗದಲ್ಲಿದೆ: ಸ್ನಿಗ್ಧ, ಗುರು, ಶೀತ. ಈ 3 ಗುಣಗಳು ಸ್ನಿಗ್ಧ, ಗುರು. ಹಾಗಾಗಿ ವೀರ್ಯ ಅಂತ ಕೂಡ ಕರೀತಾರೆ. ಸ್ನಿಗ್ಧ ವೀರ್ಯ, ಸ್ನೇಹ ವೀರ್ಯ, ಗುರು ವೀರ್ಯ, ಶೀತ ವೀರ್ಯ. ವೀರ್ಯಗಳು ಅದು ಉಷ್ಣ ಶೀತ ವೀರ್ಯ ಸರಿ, ಆದ್ರೆ ಇವನ್ನೂ ಕೂಡ ವೀರ್ಯ ಅಂತ ಕರೆಯೋದಕ್ಕೆ ಕಾರಣ ಏನಂದ್ರೆ, ಆಹಾರ ಈ ರೂಪದಲ್ಲಿ, ಶಕ್ತಿ ಈ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ ಶರೀರದಲ್ಲಿ, ಮತ್ತೆ ಬಿಡುಗಡೆ ಆದಾಗ ಇದೇ ರೂಪದಲ್ಲಿ ಬಿಡುಗಡೆ ಆಗ್ತದೆ. ಬಿಡುಗಡೆ ಆದ ತಕ್ಷಣ ಸ್ನಿಗ್ಧದ ಬದಲು ಲಘುತ್ವ, ಮತ್ತೆ ಸ್ನೇಹದ ಬದಲು ರೂಕ್ಷತ್ವ ಇವ್ ಬಂದು ಕೂತ್ಕೊಳ್ತವೆ. ಶೀತದ ಬದಲು ಉಷ್ಣತ್ವ ಬಂದು ಕೂತ್ಕೊಳ್ತವೆ. ಈ 3 ಬಂದು ಅಂದ್ರೆ ವಾತ ಪ್ರಕೋಪ ಕೂತ್ಕೊಳ್ತದೆ. ಹಾಗಾಗಿ ಇದನ್ನ ಮಾಡಬಾರ್ದು ಅಂತ ಹೇಳುವಂಥದ್ದು. ನೀಚ ತುಚ್ಚೋಪದಾನ ಅಂದ್ರೆ ಹೈಯರ್ ಆಟಿಟ್ಯೂಡ್ ಹೋಗೋದು, ಲೋಯರ್ ಆಟಿಟ್ಯೂಡ್ ಹೋಗೋದು. ನಾನು ಕೆಲ್ಸನೇ ಇರೋದೇ ನಮ್ದು ಒಂದು 500 ಅಡಿ ಎತ್ತರದಲ್ಲಿ, ನಾವು ಅಲ್ಲೇ ಹೋಗ್ಬೇಕು ಪ್ರತಿದಿನ ಕೆಲ್ಸಕ್ಕೆ. ಪ್ರತಿದಿನ ಇಲ್ಲಿ ಪಂಚಕರ್ಮ ಚಿಕಿತ್ಸೆಗೆ ಬರಬೇಕು. ಇದು ಹಿಂಗಿಲ್ಲ, ಒಂದ್ಸರಿ ಹೋಗಿ ಸೆಟ್ಲ್ ಆಗ್ಬೇಕು. ನಾವೀಗ ಪಂಚಕರ್ಮ ತಗೊಳ್ಳೋದಕ್ಕೆ ಅಂತ ಇತ್ತೀಚೆಗೆ ಏನ್ ಮಾಡ್ತಾರೆ, ರೆಸಾರ್ಟ್ ಅಲ್ಲಿ, ಮಲೆನಾಡು ಘಟ್ಟಗಳ ಇದರಲ್ಲಿ ಅಲ್ಲಿ ಹೋಗಿ ಉಳ್ಕೊಂಡು ಪಂಚಕರ್ಮಗಳನ್ನೆಲ್ಲ ತಗೊಳ್ತಾರೆ. ಈಗ ನಾವು ಇಲ್ಲಿಂದ ಉಡುಪಿಗೆ ಹೋಗಿ ಮತ್ತೊಂದ್ 3 ದಿನ ಏನು ಮಾಡಬಾರ್ದು, ಅಲ್ಲಿಗೆ ಸೆಟ್ಲ್ ಆಗ್ಬೇಕು. ಫಸ್ಟ್ ಆ ಆಟಿಟ್ಯೂಡ್ಗೆ 1-2 ದಿನ 3 ದಿನ ಸೆಟ್ಲ್ ಆಗ್ಬೇಕು. ಆಮೇಲೆ ಸ್ನೇಹಪಾನ ಇಲ್ವಲ್ಲ ಸ್ಟಾರ್ಟ್ ಮಾಡುವಂಥದ್ದು. ತಕ್ಷಣ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ, ನಾನು ಸ್ನೇಹಪಾನ ಮಾಡಿದೀನಿ, ಮಂಗಳೂರಿಂದ ಇಲ್ಲಿ ಯಾರನ್ನೋ ಕರೆಸಿದೀನಿ, ಇವತ್ತಿಂದಾನೇ ಸ್ನೇಹಪಾನ ಮಾಡಿಸ್ತೀವಿ, ಇದು ಆಗಲ್ಲ. ಯಾಕಂದ್ರೆ ಅಲ್ಲಿ ವಾತ ಪ್ರಕೋಪ ಆಗತ್ತೆ, ಅಲ್ಲಿ ಸೆಟ್ಲ್ ಆಗಿರಲ್ಲ ಇನ್ನು. ನಾವು ಕೆಳಗೆ ಹೋಗಿ ಮೇಲೆ ಬಂದಾಗ ಸೆಟ್ಲ್ ಆಗಲ್ಲ, ಇದನ್ನ ಗೊತ್ತಾಗತ್ತೆ ನಮಗೆ. ಇದು ವಾತದ ಸ್ಥಾನ ತಾನೆ, ಕರ್ಣ. ಇಲ್ಲಿ ಏನಾಗುತ್ತೆ, ನಾವು ಇಳಿದಾಗ ಬ್ಲಾಕ್ ಆಗಿರ್ತದೆ, ಸ್ವಲ್ಪ ಹೊತ್ತಿಗೆ ಬಿಟ್ಟಂಗೆ ಕಾಣುತ್ತೆ, ಆದ್ರೆ ಆ ಡಿಸ್ಕಂಫರ್ಟ್ ಹೋಗಿರೋದಿಲ್ಲ ಅದು. ಸೊ ಹಾಗಾಗಿ ಶರೀರಕ್ಕೆ ನೀಚ ತುಚ್ಚೋಪದಾನ ಅಂದ್ರೆ ಹೈಯರ್ ಆಟಿಟ್ಯೂಡ್ ಹೋಗೋದು, ಕೆಳಗಡೆ ಬರುವಂತದ್ದು, ಎರಡನ್ನೂ ಮಾಡೋಗಿಲ್ಲ. ಸ್ವಪ್ನ ಅಂದ್ರೆ ದಿವಾ ಸ್ವಪ್ನ ಅಂತ. ಹಗಲ್ ನಿದ್ದೆ ಮಾಡಿದ್ವಿ, ಏನಾಗುತ್ತೆ, ಯಾವ್ದು ಅವಿಶ್ಯಂದಿಯಾಗಿ ದ್ರವವಾಗಿರ್ಬೇಕಿತ್ತು ಆ ದ್ರವ ಆಗಿರೋ ಬದಲು ಪಿಚ್ಚಲತೆ ಬಂದ್ಬಿಡುತ್ತೆ. ಪಿಚ್ಚಲತೆ ಬಂತು ಅಂದ್ರೆ ವಾತಕ್ಕೆ ಆವರಣ ಕ್ರಿಯೇಟ್ ಮಾಡ್ತದೆ. ಅದನ್ನೇನ್ ಮಾಡ್ಬೇಕಿತ್ತು, ಸುಮ್ಮನೆ ಇರ್ಬೇಕಿತ್ತು, ಅದು ವಾತ ಆರಾಮಾಗಿ ಬರ್ಬೇಕಿತ್ತು. ಎಕ್ಸಾಂಪಲ್ ನಿಮಗೆ ಹೇಗೆ ಹೇಳ್ತೀನಿ ಅಂದ್ರೆ, ಇದು ನಿಮ್ಗೆ ಅರ್ಥ ಆಗ್ಬೇಕು, ಶರೀರದೊಳಗೆ ಏನ್ ಕ್ರಿಯೆ ನಡಿಬೇಕಂತ. ನಾನು ಇದಕ್ಕೆ ನೀರ್ ಹಾಕ್ತೀನಿ ಅನ್ಕೊಳ್ಳಿ. ಹೀಗೆ ಸರಸರ ನೀರ್ ಕುಡಿದ್ರೆ ಇಲ್ಲಿ ಗಾಳಿ ಹೋಗ್ತದೆ, ಇಲ್ಲಿ ಹಂಗ ಬರುತ್ತೆ. ನಾವು ಬಾಟ್ಲಿಂದ ಹಾಕುವಾಗ ಏನಾಗುತ್ತೆ, ಡುಬ್ 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 ಒಳಗಡೆ ಗಾಳಿ ಹೋಗುತ್ತೆ. ಅದನ್ನೇ ಸ್ವಲ್ಪ ಗಾಳಿಗೆ ಜಾಗ ಬಿಟ್ಟು ಹಾಕ್ತಾ ಹೋದ್ರೆ ಸುಮ್ಮನೆ ಹಿಂಗೆ ಅವಾಗೇನು ಶಬ್ದ ಮಾಡಲ್ಲ, ಅದು ಸುಮ್ಮನೆ ಬರ್ತದೆ. ಯಾಕೆ, ವಾಯುಗೆ ಜಾಗ ಬಿಟ್ಟು ಬಿಡ್ಬೇಕು ನಾವು. ಇಲ್ಲಿ ಶರೀರದಲ್ಲೂ ಹಾಗೇನೆ, ಅದಕ್ಕೆ ವಾಯುಶ್ಚು ನಿಗ್ರಹ ತಂದ್ರದು. ಅಂದ್ರೆ ವಾತ ಶಮನನೂ ಮಾಡಬಾರ್ದು, ವಾತ ಶಮನಕಾರಿ ಕೆಲಸ ಮಾಡಬಾರ್ದು. ವಾತ ಅಲ್ಲಿ ಹೋಗೋದಕ್ಕೆ ಅಲೋ ಮಾಡ್ಬೇಕು ಅಷ್ಟೇನೆ. ಶ್ರೋತಸ್ಸುಗಳಲ್ಲಿ ವಾತಕ್ಕೆ ಸುಲಭವಾಗಿ ಇರೋ ರೀತಿ ಅಲೋ ಮಾಡ್ಬೇಕು. ನಾವೊಂದು ಬಿಸ್ಲೇರಿ ಬಾಟಲ್ ಯಾವ್ದೋ ತಗೊಂಡು ಹಿಂಗ್ ಸುರಿದ್ರೆ ಡುಬ್ 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 ಅನ್ನುತ್ತೆ. ಅದನ್ನೇ ಅದ್ರ ಬದಲು ಅರ್ಧ ಹೋಗೋಕ್ ಸ್ವಲ್ಪ ಮೇಲೆ ಗಾಳಿ ಹೋಗೋಕ್ ಜಾಗ ಬಿಟ್ಟು ಹಿಂಗ್ ಹಾಕ್ತಾ ಹೋದ್ರೆ ಸ್ವಲ್ಪ ಒಂದ್ಸಲ ಡುಬ್ ಅನ್ನಲ್ಲ, ನಿಧಾನಕ್ಕೆ ನೀರ್ ಬಂದ್ಬಿಡ್ತದೆ. ಈ ಅವಸ್ಥೆಯಲ್ಲಿ ಶರೀರದಲ್ಲಿ ಕೋಷ್ಟದಲ್ಲಿ ಶಾಖದಲ್ಲಿಂದ ಇರ್ತಕ್ಕಂಥ ದೋಷಗಳು ಕೋಷ್ಟಕ್ಕೆ ಬರೋದಕ್ಕೆ ನಾವು ಈ ಅವಸ್ಥೆಯಲ್ಲಿ ವಾತವನ್ನು ಮೇಂಟೈನ್ ಮಾಡಬೇಕು ಅಂತ ಅರ್ಥ. ಇದು ಮೋಸ್ಟ್ಲಿ ಈ ಉದಾಹರಣೆ ತಮಗೆ ಅರ್ಥ ಆಗಿರ್ತದೆ. ಈ ಅವಸ್ಥೆಯಲ್ಲಿ ಮೇಂಟೈನ್ ಮಾಡೋದನ್ನೇ ವಾಯುಶ್ಚೋ ನಿಗ್ರಹ ತಂದ್ರು. ಅದನ್ನ ಶಮನ ಮಾಡೋದು ಅಲ್ಲ, ಅದನ್ನ ಉಧೃತಿ ಮಾಡೋದು ಅಲ್ಲ. ಹಾಗಾಗಿ ಈ ಮೇಂಟೆನೆನ್ಸ್ ಇದೆಯಲ್ಲ, ಇದು ವಾಯು ನಿಗ್ರಹ. ಹೀಗಾಗಿ ಆಚಾರ್ಯ ಹೇಳಿರ್ತಕ್ಕಂತಹ ಈ ಏನದು ಸ್ವಪ್ನ ಅಂತ ಹೇಳಿದ್ರಲ್ಲ, ದಿವಾ ಸ್ವಪ್ನ, ಇದನ್ನ ಮಾಡಿದ ತಕ್ಷಣ ಏನಾಗುತ್ತಂದ್ರೆ ಆ ಲಾಕ್ ಆಗುತ್ತೆ ಆ ಜಾಗ. ದಿವಾ ಸ್ವಪ್ನ ಮಾಡಿದ ತಕ್ಷಣ ಕಫ ವೃದ್ಧಿ ಆಗುತ್ತೆ. ಈಗಾಗಲೇ ವೃದ್ಧಿ ಇದ್ದಾವೆ, ಅದಿನ್ನು ಸ್ವಲ್ಪ ವೃದ್ಧಿ ಆಯ್ತು ಅಂದ್ರೆ ಆವರಣ ಆಗುತ್ತೆ ವಾತಕ್ಕೆ. ವಾತ ಆವರಣ ಆಯ್ತು ಅಂದ್ರೆ ಟುಬ್ ಅಂತ ಏನ್ ಬೀಳ್ತದಲ್ಲ ನೀರು, ಹಂಗ ಅದಕ್ಕೆ ಎಳ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತದೆ ವಾಯುವಿನ ಒಳಗಿನಿಂದ. ಎಳ್ಕೊಳ್ಳುವಾಗ ಇವನ್ ತಗೊಂಡು ಎಳ್ಕೊಂಡು ಹೋಗುತ್ತದೆ, ದೋಷಗಳನ್ನು ಕೂಡ ಎಳ್ಕೊಂಡು ಹೋಗ್ತದೆ. ಯಶಸ್ವಿ ಪಂಚಕರ್ಮ ಚಿಕಿತ್ಸೆ ಆಗೋದಿಲ್ಲ ಅನ್ನೋದಕ್ಕೆ
ಈ ಸ್ನೇಹಾಚಾರಗಳನ್ನ ಆಚಾರ್ಯರು ಹೇಳ್ತಾ ಹೋಗ್ತಾರೆ. ಸ್ವಪ್ನ ಧೂಮ ರಜಾಂಸಿಚ, ಧೂಮಕ್ಕೆ ಎಕ್ಸ್ಪೋಸ್ ಆಗ್ಬೇಡಿ, ಧೂಳಿಗೆ. ರಜಾ ಅಂದ್ರೆ ಪೊಲನ್, ಅವಕ್ಕೆ ಎಕ್ಸ್ಪೋಸ್ ಆಗ್ಬೇಡಿ. ಯಾಕೆ ಧೂಮ ಮತ್ತು ಪೊಲನ್ನ ಎಲ್ಲಿ ಹೇಳಿದಾರೆ ಆಚಾರ್ಯ, ಯಾವ ಅಧ್ಯಾಯದಲ್ಲಿ ಹೇಳಿದಾರೆ ಹೇಳಿ ನೋಡೋಣ. ಯಾವ ಯಾವ ಅಧ್ಯಾಯದಲ್ಲಿ ಅಥವಾ ಯಾವ ಇದ್ರಲ್ಲಿ ಹೇಳ್ತಾರೆ ಧೂಮಕ್ಕೆ ಮತ್ತು ರಜಾ? ಯಾವ್ದು, ಯಾವ ಚಿಕಿತ್ಸಾ ಅಧ್ಯಾಯದಲ್ಲಿ ಹೇಳಿದ್ದಾರೆ? ನೀವೆಲ್ಲ ಇದ್ದೀರಲ್ಲಪ್ಪ ಪಾರ್ಟಿಸಿಪೆಂಟ್ಸ್. ಹಾ, ವೆರಿ ಗುಡ್ ಡಾಕ್ಟರ್ ಅನುಪಮ. ಶ್ವಾಸ, ಇದನ್ನ ಶ್ವಾಸ ಚಿಕಿತ್ಸೆಯಲ್ಲಿ ಆಚಾರ್ಯ ಡಾಕ್ಟರ್ ಮುಂಚೆ ನೋಡಿದ್ರೆ ಎಕ್ಸ್ಪೋಸ್ ಆದ್ರೆ ಇದು ಬರ್ತವೆ ಅಂತ. ಪೊಲನ್ಗೆ ಮತ್ತೆ ಧೂಮಕ್ಕೆ ಎಕ್ಸ್ಪೋಸ್ ಆಗದೆ ಒಂದು ನಿಧಾನ ಅಲ್ಲಿ. ಹಾ, ಈ ಶ್ವಾಸ ಚಿಕಿತ್ಸೆಯಲ್ಲಿ ಆಗುವಂತದ್ದೇನು? ವಾಯು ಅವರೋಧ ತಾನೆ. ಅವರೋಧ ಆಯ್ತು ಅಂದ್ರೆ ವಾತ, ಇಲ್ಲಿ ಕೂಡ ಅಷ್ಟೇನೆ. ಹೋದ ತಕ್ಷಣ ನಾವು ವಾತ ಅವರೋಧ ಸ್ಟಾರ್ಟ್ ಆಗ್ತದೆ. ಅವರೋಧ ಆಯ್ತು ಅಂದ್ರೆ ಶರೀರಕ್ಕೆ ಸಿಗ್ಬೇಕಾಗಿರೋಷ್ಟು ರೀತಿಯಲ್ಲಿ ವಾಯು ಸಿಗೋದಿಲ್ಲ. ಅವಾಗ ದೋಷ ಪಾಕಕ್ಕೆ, ಅಗ್ನಿ ಸಪೋರ್ಟ್ ಮಾಡೋದಕ್ಕೆ ಬೇಕಾದಂತಹ ವಾತ ತುಂಬಾ ಕಡಿಮೆ ಆಗುತ್ತೆ. ಪರ್ಟಿಕ್ಯುಲರ್ಲಿ ಸಮಾನ ಕಡಿಮೆ ಆಗೋದ್ರಿಂದನೇ ಶ್ವಾಸ ಮತ್ತು ಕಾಸಗಳು ಹೆಚ್ಚು ನಮಗೆ ಬಾಧೆ ಕೊಡೋದು. ನಾವು ಶ್ವಾಸ ಕಾಸಕ್ಕೆ ಚಿಕಿತ್ಸೆ ಮಾಡುವಾಗ ಸಮಾನ ವಾತನ ಚಿಕಿತ್ಸೆ ಮಾಡಬೇಕು ಹೊರತು ಬೇರೆ ಅಲ್ಲ. ಹಾಗಾಗಿ ಅಲ್ಲಿ ವಿರೇಚನ, ಶ್ವಾಸ ಚಿಕಿತ್ಸೆಗೆ ವಿರೇಚನ ಶ್ರೇಷ್ಠ ಅಂತ ಹೇಳಿರೋದು ಅದಕ್ಕೇನೆ. ನೀವು ಶ್ವಾಸಕ್ರಿಯೆ ಬಂದಾಗ, ಅಂದ್ರೆ ಅಟ್ಯಾಕ್ ಬಂದಾಗ ಸ್ವಲ್ಪ ತ್ರಿಕಟು ನೋಡ್ಕೊಟ್ಟು ನೋಡಿ, ಇಮಿಡಿಯೇಟ್ ಒಂದು 5 ನಿಮಿಷದೊಳಗೆ ಇದು ಕಮ್ಮಿ ಆಗುತ್ತೆ. ಏನು ಅಸ್ಮೆಟಿಕ್ ಅಟ್ಯಾಕ್ ಇದೆ ಒಂದು 5 ನಿಮಿಷ ಕಮ್ಮಿ ಆಗುತ್ತೆ. ತ್ರಿಕಟು ಚೂರ್ಣ ಅಷ್ಟೇನೆ. ಯಾಕೆ, ಎಲ್ಲಿ ಯಾವ ಪಾರ್ಟಲ್ಲಿ ಕೊಡ್ತಾ ಇದೀವಿ? ಸಮಾನ ಪಾರ್ಟಿಗೆ ಕೊಡ್ತಾ ಇದೀವಿ. ಅಲ್ಲಿ ಸಮಾನ ಅಗ್ನಿ ಇದೆಯಲ್ಲ, ಅಗ್ನಿ ಸಮೀಪಸ್ಥ ಅಂತ ಹೇಳ್ತಾರಲ್ಲ, ಅಲ್ಲಿ ಸಮಾನ ವಾತಕ್ಕೆ ನಾವು ಅದನ್ನ ಚಿಕಿತ್ಸೆ ಮಾಡುವಂಥದ್ದು. ಇಮಿಡಿಯೇಟ್ ಆಗಿ ಕಮ್ಮಿ ಆಗುತ್ತೆ. ಅದರ ಅರ್ಥ ಏನು ಅಂದ್ರೆ, ಶರೀರಕ್ಕೆ ಬೇಕಾಗಿರ್ತಕ್ಕಂತಹ ಕ್ವಾಂಟಿಟಿಲಿ ನಮಗೆ ಸಮಾನ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ, ಅಗ್ನಿ ಬೇಕಾದಷ್ಟು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ದೋಷಗಳು ಅಲ್ಲಲ್ಲೇ ಸ್ಟ್ರಕ್ ಆಗಿ ಕೂತ್ಕೋತವೆ. ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ತೊಂದರೆ ಮಾಡ್ತದೆ. ಹಾಗಾಗಿ ಧೂಮ ಮತ್ತು ರಜಸ್ಸಿಗೆ ಎಕ್ಸ್ಪೋಸ್ ಆದ್ವಿ ಅಂದ್ರೆ ವಾತ ಹೈಯೆಸ್ಟ್ ಆವರಣ ಆಗಿ ಕೂತ್ಕೋತದೆ. ಆಮೇಲೆ ತುಂಬಾ ಒಳಗಡೆ ಪ್ರಕೋಪ ಆಗ್ತದೆ ಧಾತು ಅವಸ್ಥೆಯಲ್ಲಿ. ಹಾಗಾಗಿ ಈ ಅವಸ್ಥೆಯಲ್ಲಿ ನಾವು ಕ್ಷೌತವಾದಿಗಳನ್ನ ಬರೋ ರೀತಿ ನಡ್ಕೋಬಾರ್ದು. ಹಾಗಾಗಿ ಇವು ಧೂಮ ಮತ್ತು ರಜಾ, ಇವನ್ನ ಎಕ್ಸ್ಪೋಸ್ ಆಗ್ಬಾರ್ದು ಅಂತ ಆಚಾರ್ಯ ಹೇಳ್ತಾರೆ. ಎಷ್ಟು ದಿನ? ನಾನು ಅವಾಗ್ಲೇ ಹೇಳಿದೆ, ನೀವು ಪಂಚಕರ್ಮವನ್ನ 7 ದಿನಕ್ಕೆ ಅಂತ ಸೆಲೆಕ್ಟ್ ಮಾಡಿದ್ರೆ 15 ದಿನ ಇವನ್ ಫಾಲೋ ಮಾಡ್ಬೇಕು ಅಂತ ಪೇಷಂಟ್ಸ್ಗೆ ಕಂಪಲ್ಸರಿ ಹೇಳ್ಬೇಕು. ನೀವ್ ಎಷ್ಟು ಹೇಳಿದ್ರು ಒಂದಷ್ಟು ಮಾಡ್ತಾರೆ. ಇಲ್ಲೇ ಅಡ್ಮಿಟ್ ಆಗಿದ್ರೆ ಅದು ಬೇರೆ ವಿಷಯ. ಇಲ್ಲಿ ಅಡ್ಮಿಟ್ ಆಗಿಲ್ಲ ಅಂದ್ರೆ ಕಂಪಲ್ಸರಿ ಅವತ್ತಿರೋದಷ್ಟು ಮಾಡೇ ಮಾಡ್ತಾರೆ ಅವ್ರು. ಸೊ ಹಾಗಾಗಿ ಈಗ ಸ್ನೇಹಪಾನ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಇಲ್ಲಿ ಶಿವಮೊಗ್ಗದಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ, ಬಂದು ಹೋಗಿ ಸ್ನೇಹಪಾನಕ್ಕೆ ಅಂತ ಹೇಳ್ತೀವಿ. ಹೇಗ್ ಹೋಗ್ಬೇಕು? ಕಿವಿಗೆ ಕಾಟನ್ ಹಾಕೋಬೇಕು, ಸ್ಕಾರ್ಫ್ ಕಟ್ಕೋಬೇಕು, ಶರ್ಟ್ ಹಾಕೋಬೇಕು, ಸಾಕ್ಸ್ ಹಾಕೊಂಡು ಮನೆ ಹೋಗಿ ಹೋಗೋದು. ಮತ್ತೆ ಆಫೀಸ್ಗೆ ಹೋಗ್ಬೋದು, ಹೋಗ್ಬೋದು ಅಷ್ಟೇ. ಕಾರಲ್ಲಿ ಹೋಗ್ತೀರಾ, ಬಸ್ಸಲ್ಲಿ ಹೋಗ್ತೀರಾ, ಹೋಗ್ಬಿಟ್ಟು ಅಲ್ಲಿ ಇಳಿದು ಆಫೀಸಲ್ಲಿ ಸುಮ್ಮನೆ ಕುತ್ಕೊಂಡು ವರ್ಕ್ ಮಾಡುವಂಥದ್ದು. ಇಷ್ಟನ್ನ ಫಾಲೋ ಮಾಡ್ಬೇಕೆ ಹೊರತು ಇದ್ರಾಚೆ ಅವ್ರನ್ನ ಹೆಚ್ಚು ಸ್ವಲ್ಪ ಎಕ್ಸ್ಪೋಸ್ ಬಿಟ್ವಿ ಅಂದ ತಕ್ಷಣ ಪೆಟ್ಟಾಗ್ತದೆ. ವಿಶೇಷವಾಗಿ ಪಂಚಕರ್ಮದ ಯಾವ ದಿನ ತುಂಬಾ ಇಂಪಾರ್ಟೆಂಟ್ ಶೋಧನಕ್ಕೋಸ್ಕರ, ಯಾವ ದಿನ ಈ ಆಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ದಿನ ತುಂಬಾ ಇಂಪಾರ್ಟೆಂಟ್, ಈ ದಿನ ಹಿಂಗ್ ಮಾಡ್ಲೇಬಾರ್ದು ಅಂತ ಹೇಳುವಂತದ್ದು ಯಾವ್ದು ಇಂಪಾರ್ಟೆಂಟ್? ಈ ದಿನ ಮಾತ್ರ ಮಾಡ್ಲೇಬಾರ್ದು. ಸೊ ಆನ್ ದ ಡೇ ಆಫ್ ಶೋಧನ, ಅದಕ್ಕಿಂತ ಇಂಪಾರ್ಟೆಂಟ್ ಬಿಫೋರ್ ದ ಡೇ ಆಫ್, 1 day ಬಿಫೋರ್ ಶೋಧನ. 1 day ಬಿಫೋರ್ ಶೋಧನ ತುಂಬಾ ಇಂಪಾರ್ಟೆಂಟ್. ಅದು ದೋಷಗಳು ಹೊರಗೆ ಬರ್ತಾವ ಬರಲ್ಲ ಅಂತ ಡಿಸೈಡ್ ಆಗೋದು ಅವತ್ತೇ. ಅವತ್ತೆಲ್ಲ ತಿರ್ಗಾಡ್ಕೊಂಡು ಬಂದ ಮನುಷ್ಯ ನಾಳೆ ವಿರೇಚನ ಕೆಟ್ಟೋಯ್ತಷ್ಟೇ. ಒಂದೇನು ಅಂತಕೋಷ್ಟ ಶುದ್ಧಿ ಆಯ್ತೆ ಹೊರತು ಶಾಖದಿಂದ ಏನು ನಾವು ಗೇನ್ ಮಾಡಕ್ಕಾಗಲ್ಲ. ಸೊ ನಾವು ಗೇನ್ ಮಾಡ್ಬೇಕಾಗಿರೋದೇನು? ಶಾಖದಿಂದ ಗೇನ್ ಮಾಡ್ಬೇಕು ದೋಷಗಳನ್ನ. ಸೊ ಅಲ್ಲಿ ಬಂದ್ರೆ ಮಾತ್ರ ಡೆಫಿನೆಟ್ಲಿ. ಹಿಂದಿನ ದಿನ ನಾವು ಬೈಕ್ ಜರ್ನಿ ಮಾಡ್ಕೊಂಡ್ ಬಂದೆ, ಇಲ್ಲಿಂದ ಅಲ್ಲಿ ಹೋಗುತ್ತೆ, ಈ ಊರಿಂದ ಹೊನ್ನಾಳಿಗೆ ಬಂದೆ, ಅಲ್ಲಿಂದ ಚನ್ನಗಿರಿಗೆ ಬಂದೆ, ಬಹಳ ದೂರ ಅಲ್ಲ ಡಾಕ್ಟರ್, ಬಂದೆ 40 ಕಿಲೋಮೀಟರ್ ಅಂತ ಹೇಳಿದ್ರು ಕೂಡ ನೆಕ್ಸ್ಟ್ ವಿರೇಚನ ನಮಗೆ ಗೊತ್ತಿರ್ಬೇಕು. ನೀವು ಮಾಡಬಾರ್ದು ಅಂತ ಹೇಳ್ಬೇಕೆ ಹೊರತು, ನೀವು ಮಾಡಿದ್ರಿಂದ ವಿರೇಚನ ಫೇಲ್ ಆಯ್ತು ಅಂತ ಹೇಳಿದ್ರೆ ಅವ್ರು ಪಾಪ ಇನ್ವೆಸ್ಟ್ ಮಾಡಿ ಬಂದು ಹೋಗಿರ್ತಾರಲ್ಲ, ಅವ್ರು ಬಹಳ ಹರ್ಟ್ ಮಾಡ್ಕೋತಾರೆ. ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಹೇಳಿರ್ಬೇಕು. ಕೆಲವ್ರು ಮಾಡ್ತಾರೆ. ಆಯ್ತು ಬಿಡಿ, ಸ್ವಲ್ಪ ಬೆನಿಫಿಟ್ ಸ್ವಲ್ಪ ಹಿಂಗಾಗುತ್ತೆ ಅಂತ ಹೇಳ್ಕೊಂಡು ಮುಂದುವರ್ಸ್ಬೇಕು ಅಷ್ಟೇ. ಬಿಟ್ರೆ ಅದನ್ನ ಅವ್ರಿಗೆ ಆರಾಮ್ ಅನ್ಸುತ್ತೆ. ಅವ್ರಿಗೆ
ಅವ್ರ ಆಂಗಲ್ ಅಲ್ಲಿ ನಾನು ಆರಾಮದಲ್ಲ, ಡಾಕ್ಟರ್ ಸುಮ್ಮನೆ ಇಷ್ಟು ಹೇಳಿದ್ರು ಅಂತ ಅವ್ರಿಗೆ ಅನ್ಸುತ್ತೆ. ಆದ್ರೆ ಚಿರಕಾಲದಲ್ಲಿ ವ್ಯಾಧಿಗಳಿಗೆ ಸಂಬಂಧಪಟ್ಟಂಗೆ ನಮಗೆ ಗೊತ್ತಾಗುತ್ತದು ಅದರ ಸಕ್ಸಸ್ ಎಷ್ಟಾಗಿದೆ ಎಷ್ಟಿಲ್ಲ ಅಂತ. ಹಾಗಾಗಿ ಇವತ್ತು ಸ್ನೇಹಾಚಾರದ ಮಹತ್ವವನ್ನ ಇನ್ನೊಂದ್ಸರಿ ಆ ಅಧ್ಯಾಯಗಳಲ್ಲಿ ಓದಿ. ಸ್ನೇಹಾಧ್ಯಾಯ ಅಂದ್ರೆ 16ನೇ ಅಧ್ಯಾಯ ವಾಗ್ಭಟ ಸೂತ್ರ ಸ್ಥಾನದಲ್ಲಿ 24ರಿಂದ 27, 24, 25, 26, 27, 28ನೇ ಶ್ಲೋಕದವರೆಗೂ ಇವಿದ್ದಾರೆ. ಸೊ ಇವನ್ನ ಎಲ್ಲಾ ಕಡೆನೂ ಅಪ್ಲೈ ಮಾಡ್ಬೇಕು ಅಂತ ಹೇಳ್ತಾರೆ. ಎಲ್ಲಿ ವ್ಯಾಧಿ ಕ್ಷೀಣೇಶು ವಿಚಕ್ರಮ, ವ್ಯಾಧಿ ಮುಗಿಯೋವರೆಗೂ ಕೂಡ ಇದನ್ನೇ ಮಾಡ್ಬೇಕು, ಶಮನದಲ್ಲೂ ಕೂಡ ಇದನ್ನೇ ಮಾಡ್ಬೇಕು ಅಂತ. ಸೊ ಸ್ವಸ್ಥ ರಕ್ಷಣಾರ್ಥ ಕೂಡ ಇದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಸ್ವಸ್ಥ ರಕ್ಷಣೆ ಮಾಡುವಾಗ ಇವುಗಳಿಗೆ ಹೆಚ್ಚು ಎಕ್ಸ್ಪೋಸ್ ಆಗ್ಬಾರ್ದಂತ. ಧೂಮಕ್ಕೆ, ಪ್ರಯಾಣಕ್ಕೆ, ಪ್ರತಿದಿನ ಮೇಲೆ ಹೋಗಿ ಕೆಳಬಾರದು, ಪ್ರತಿದಿನ ಸೆಕ್ಷುವಲ್ ಇದರಲ್ಲಿರೋದು, ಪ್ರತಿದಿನ ವಿದ್ಯಾಭ್ಯಾಸದಲ್ಲಿರೋದು, ಪ್ರತಿದಿನ ರಾತ್ರಿ ಜಾಗರಣ ಮಾಡೋದು, ಪ್ರತಿದಿನ ಹಗಲು ನಿದ್ದೆ ಮಾಡೋದು, ಇವೆಲ್ಲ ಮಾಡ್ತಾ ಹೋಗೋದು ಕೂಡ ಸ್ವಸ್ಥ ರಕ್ಷಣೆಗೆ ಒಳ್ಳೇದಲ್ಲ. ಆವಾಗ ಅಷ್ಟ್ ಮಾಡ್ತಾ ಅದಕ್ಕೆ ಇಮಿಡಿಯೇಟ್ ಏನ್ ಮಾಡ್ಬೇಕು. ರಾತ್ರಿ ಜಾಗರಣ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ ಆಚಾರ್ಯ ಹೇಳಿದ್ರೆ ಅದನ್ನ ಮಾಡ್ಬೇಕು. ನೀವು ಹೈಯರ್ ಆಟಿಟ್ಯೂಡ್ ಹೋದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡ್ಬೇಕು. ಲೋಯರ್ ಆಟಿಟ್ಯೂಡ್ ಬಂದಾಗ ಏನ್ ಮಾಡ್ಬೇಕು ಅದನ್ನ ಹೇಳಿದ್ದಾರೆ. ಸೊ ಏನೇನು ಕುಕ್ಕುಪಾಕಕ್ಕೆ ಏನ್ ಮಾಡ್ತೀವೋ ಅದಕ್ಕೆ ಇಮಿಡಿಯೇಟ್ ಒಂದು ಸೊಲ್ಯೂಷನ್ ಹೇಳಿದರೆ ಆ ಸೊಲ್ಯೂಷನ್ ಮಾಡಿ ಬ್ಯಾಲೆನ್ಸ್ ಮಾಡ್ಬೇಕು ಆ ದೋಷಗಳನ್ನು. ಸೊ ಇದು ಸ್ವಸ್ಥ ರಕ್ಷಣಾರ್ಥನು ಹೆಲ್ಪ್ ಆಗ್ತದೆ. ಅದರ ಶೋಧನದಲ್ಲಿ ಮಾತ್ರ ಸ್ನೇಹಾಚಾರ ತುಂಬಾ ಇಂಪಾರ್ಟೆಂಟ್. ಯಾರಾದ್ರೂ ಏನಾದ್ರು ಪ್ರಶ್ನೆಗಳಿದಾವ? ಪ್ರಶ್ನೆಗಳಿದ್ರೆ ಟೈಪ್ ಮಾಡ್ರಿ, ಇಲ್ಲ ಅಂದ್ರೆ ಕ್ಲಾಸ್ ಅನ್ನ ಮುಗಿಸೋಣ. ಹೇಳಿ ಸರ್. ಓಕೆ, ಈಗ ಪ್ರಶ್ನೆ ಏನಿದೆ ಶಿವಕುಮಾರ್ ಡಾಕ್ಟರ್ ಅಂದ್ರೆ, ಸ್ನೇಹಪಾನವನ್ನ ನಾವು ಹೇಗ್ ಮಾಡ್ಬೇಕು ಅಂದ್ರೆ, ಮೊದಲನೇ ದಿನ ಸ್ನೇಹಪಾನವನ್ನ ನಾವು ರಸಿಯಸಿ ಮಾತ್ರದಲ್ಲಿ ಕೊಡ್ತೇವೆ. ರಸಿಯಸಿ ಮಾತ್ರದಲ್ಲಿ ಸ್ನೇಹಪಾನವನ್ನ ಕೊಟ್ಮೇಲೆ ಮುಂದಿನ ದಿನದಲ್ಲಿ ಅದನ್ನ ರಸಿಯಸಿ ಮಾತ್ರದಿಂದ ವೃದ್ಧಿ ಮಾಡ್ತಾ ಹೋಗ್ತೀವಿ, ಆರೋಹಣ ಕ್ರಮದಲ್ಲಿ ಮಾಡ್ತಾ ಹೋಗ್ತೀವಿ. ರಸಿಯಸಿ ಮಾತ್ರ ಕೊಡೋದ್ರ ಉದ್ದೇಶ ಏನು? ಅಗ್ನಿಯನ್ನ ಪರೀಕ್ಷೆ ಮಾಡ್ಲಿಕ್ಕೆ, ಎಷ್ಟಿದೆ ಅನ್ನೋದಕ್ಕೆ ಪರೀಕ್ಷೆ ಮಾಡ್ಲಿಕ್ಕೆ ನಾವು ರಸಿಯಸಿ ಮಾತ್ರವನ್ನ ಕೊಡ್ಬೇಕು ಅಂತ. ಆಮೇಲೆ ವೃದ್ಧಿ ಮಾಡೋದು ಹೇಗೆ? 1 ಸೆಕೆಂಡ್ ಡೇ ಗೊತ್ತಾಗುತ್ತೆ ಇಷ್ಟು ವೃದ್ಧಿ ಮಾಡ್ಬೇಕಂತ. 3rd ಡೇ ನೋಡ್ಸ್ ಏನ್ ಗೊತ್ತು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ 2nd ಡೇ ಎಷ್ಟಾಗಿದೆಯೋ ಅದು ಕ್ಯಾಲ್ಕುಲೇಷನ್ ಮಾಡ್ಕಂತ 7th ಡೇ ಸ್ನೇಹಪಾನ ಪಂಚಕರ್ಮ ದರ್ಶನ ಅಂತ ಇದೆ. ಅದರ ಸ್ನೇಹಪಾನ ಮಾಡುವಾಗ ಇದ್ರ ಡೀಟೇಲ್ ತುಂಬಾ ಡೀಟೇಲ್ ಇದೆ, ಅಲ್ಲಿ ಹೇಳಿರ್ತೀನಿ, ಅಲ್ಲಿ ನೋಡ್ಬೋದು. ಈಗ ಹೇಳ್ತೀನಿ ಏನನ್ನ ನಾವು ಪ್ರಾಕ್ಟೀಸ್ ಅಲ್ಲಿ ಏನ್ ಮಾಡ್ತೀವಿ. ನಾನು 25 ಕುಡಿ, 50 ಕುಡಿ, 75 ಕುಡಿ, 20 ಕುಡಿ, 40 ಕುಡಿ, 60 ಕುಡಿ ಅಂತ ML ಫಿಕ್ಸ್ ಮಾಡ್ಕೊಂಡು ಹೋಗ್ತೀವಿ. ಕೆಲವರು 5 ದಿನ, 6 ದಿನ, 7 ದಿನ ಎಲ್ಲ ಮಾಡ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ 2 ಅಥವಾ 3 ದಿನನೇ ಸಾಕು. ಯಾಕೆ ಅಂದ್ರೆ ಉದ್ದೇಶ, ಸ್ನೇಹಪಾನದ ಉದ್ದೇಶ ಏನು? ಸ್ನೇಹ ಕ್ಲಿನ್ನಾಹ, ಕ್ಲೇದನವನ್ನು ಉತ್ಪತ್ತಿ ಮಾಡೋದು ಅಂತ. ಸ್ನೇಹ ಕ್ಲಿನ್ನಾಹ ದೋಷ ಅಂತಂದ್ರೆ ದೋಷಗಳನ್ನ ಕ್ಲಿನ್ನ ಮಾಡೋದು ಸ್ನೇಹಪಾನದ ಉದ್ದೇಶ. ಇವತ್ತು ನಮ್ಮ ದೋಷಗಳು ಹೇಗಿದಾವೆ ಅಂದ್ರೆ ಕ್ಲಿನ್ನ ಅವಸ್ಥೆಯಲ್ಲಿ ಆಲ್ಮೋಸ್ಟ್ ಇದಾವೆ. ಆ ಕ್ಲೇದನ ಇರೋದ್ರಿಂದನೇ ಹೆಚ್ಚಿನ ಜನರು ಡಯಾಬಿಟಿಸ್ ಬರ್ತಾ ಇರೋದು. ಕೆಲವರಿಗೆ ಬರೋ ಹಾದಿಲಿದೆ, ಕೆಲವರಿಗೆ ಇದೆ. ಯಾರಿಗೆ ಮೂತ್ರದಲ್ಲಿ ವಾಸನೆ ಇದೆ, ಯಾರಿಗೆ ಬೆವರಲ್ಲಿ ವಾಸನೆ ಬರ್ತದೆ, ಯಾರಿಗೆ ಡ್ಯಾಂಡ್ರಫ್ ಹೆಚ್ಚಿದೆ, ಯಾರಿಗೆ ಅಂದ್ರೆ ಅಗ್ನಿಲಿ ಪದೇ ಪದೇ ವ್ಯತ್ಯಾಸ ಆಗ್ತದೆ, ಇವಾಗೆಲ್ಲ ಕ್ಲೇದ ಅಂಶ ಶರೀರದಲ್ಲಿ ಜಾಸ್ತಿ ಇದೆ ಅಂತಾನೆ ಅರ್ಥ. ಯಾಕಂದ್ರೆ ಕ್ಲೇದ ಸ್ವೇದದಿಂದ ಹೊರಗೋಗ್ಬೇಕು, ಇಲ್ಲ ಮೂತ್ರದಿಂದ ಹೊರಗೋಗ್ಬೇಕು, ಅದು ವಾಸನೆಯನ್ನ ಮಾಡ್ತದೆ. ಅಷ್ಟು ಗೊತ್ತಾಯ್ತು ನಮ್ಗೆ ಅಂದ್ರೆ ಡೆಫಿನೆಟ್ಲಿ ಇದು ಆಲ್ರೆಡಿ ಎಲ್ರದ್ದು ಹೀಗೆ ಇದೆ. ಇವತ್ತು ಹೆಚ್ಚಿನ ಜನರಿಗೆ ಆಲ್ರೆಡಿ ಕ್ಲೇದಾಂಶ ಶರೀರದಲ್ಲಿ ಜಾಸ್ತಿ ಇದೆ ಅಂತ. ಸೊ ನಾವು ಮತ್ತೆ ವೃದ್ಧಿ ಮಾಡೋದ್ರ ಅವಸ್ಥೆಯಲ್ಲಿ 7ನೇ ದಿನದವರೆಗೂ ಸ್ನೇಹಪಾನ ಮಾಡಿಸ್ತೀನಿ ಅಂದ್ರೆ ಅದು ಮಾಡಬಾರ್ದಂಗೆ. ಅದನ್ನು ಕ್ಲಾಸಿಕಲಿ ಇದೆ ಅಂತ ಪ್ರಾಕ್ಟಿಕಲಿ ಯೋಚನೆ ಮಾಡದೇನೆ ಮಾಡುವಂತದ್ದು ಹಂತ. ಅದು ಉದ್ದೇಶ ಏನು? ಆ ಉದ್ದೇಶ ನೋಡ್ಬಿಟ್ರೆ ಆ ಉದ್ದೇಶ 2ನೇ ದಿನಕ್ಕೆ ಈಡೇರುತ್ತಾ, 3ನೇ ದಿನಕ್ಕೆ ಈಡೇರುತ್ತಾ, ಅಷ್ಟು ಗೊತ್ತು ಮಾಡ್ಕೊಳ್ಳೋಕೋಸ್ಕರ 2 ಅಥವಾ 3 ದಿನಕ್ಕೆ ಮೋರ್ ದೆನ್ ಇನಫ್ ಸ್ನೇಹಪಾನ ಇವತ್ತಿಗೆ ಅಂತ ಹೇಳುವಂಥದ್ದು. ಮತ್ತೆ ಈ ಫಿಕ್ಸ್ ಡೋಸೇಜ್ ಯಾಕೆ ಈಗ ಕೊಡ್ತೀವಿ ನಾವು ಇಲ್ಲಿ ಅಂದ್ರೆ, ಇಲ್ಲಿ ಫಿಕ್ಸ್ ಡೋಸೇಜ್ ಅಂದ್ರೆ ಇಮಿಡಿಯೇಟ್ ಅರ್ಥ ಆಗುತ್ತೆ ಅಷ್ಟೇನೆ. 25 ml ರೈಸ್ ಮಾಡ್ಕೊಂಡು ಹೋಗ್ತೀವಿ, ಇಲ್ಲಾಂದ್ರೆ 20 ml ರೈಸ್ ಮಾಡ್ಕೊಂಡು ಹೋಗ್ತೀವಿ, ಕೆಲವರಿಗೆ 30 ml, ಈ 3ರಲ್ಲೇ ಮಾಡುವಂಥದ್ದು. 20, 25 ಅಥವಾ 30, ಈ 3ರಲ್ಲೇ ಮಾಡುವಂಥದ್ದು. ಇದು ಒಂದು 10-15 ವರ್ಷ ಪ್ರಾಕ್ಟೀಸ್ ಮಾಡಿದ ಮೇಲೆ ಡಾಕ್ಟರ್ಗೆ ಈ ಮನುಷ್ಯನಿಗೆ ಇಷ್ಟು ಕೊಟ್ರೆ ಸ್ನೇಹಪಾನ ವೃದ್ಧಿ ಅಂದ್ರೆ ಈ ಪ್ರಮಾಣದಲ್ಲಿ ನಾವು ವೃದ್ಧಿ ಮಾಡ್ಕೊತ ಹೋದ್ರೆ ಸಾಕು ಅಂತ ಅರ್ಥ ಆಗ್ಬಿಡ್ತದೆ. ಯಾಕಂದ್ರೆ ಮೊದಲು ಇಲ್ಲಿ ನಾವು ಪಂಚಕರ್ಮ ಸ್ಟಾರ್ಟ್ ಮಾಡುವಾಗ ಯಾವಾಗ್ಲೂ ಕೂಡ ಪಾಚನ ಚಿಕಿತ್ಸೆ 3 ದಿನ ಮಾಡಿ ಪಂಚಕರ್ಮ ಮಾಡಬೇಡಿ. ಅದು ಸಕ್ಸಸ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಮತ್ತೆ ನಾವು ಸಕ್ಸಸ್ ಆಗೋಲ್ಲ, ರೋಗಿಗಳಿಗೂ ಕೂಡ ಬಹಳಷ್ಟು ಕಂಫರ್ಟ್ ಅಲ್ಲ ಅದು. ಅಟ್ಲೀಸ್ಟ್ ಒಂದು 15-20 ದಿನ, 1 ತಿಂಗಳವರೆಗೂ ಶಮನೌಷಧಿಯನ್ನು ಮಾಡಿ. ಆ ಶಮನೌಷಧಿಗಳೇ ಪಾಚನ ಚಿಕಿತ್ಸೆಗಳು. ಶಮನೌಷಧಿಗಳು ಬೇರೆ ಮತ್ತೆ ಪಾಚನ ಬೇರೆ ಅಂತ ಏನಿಲ್ಲ. ಸೊ ಆ ಶಮನೌಷಧಿಗಳೇ ಪಾಚನ ಚಿಕಿತ್ಸೆಗಳು. ಒಂದಷ್ಟು ಶಮನೌಷಧಿ ಮಾಡಿ. ಆ ಶಮನೌಷಧಿ ಒಂದಷ್ಟು ರೆಸ್ಪಾನ್ಸ್ ಬರ್ತದೆ ಅವರಿಗೆ. ಕೆಲವು ಗ್ಯಾನ್ 60 ಅಂತ ಪೌಡರ್ ಕೊಡ್ತೀವಿ, ಅದಕ್ಕೆ ರೆಸ್ಪಾನ್ಸ್ ಬೇರೆ ತರ ಬರ್ತದೆ. ಸಿರಸಿನ್ ಕೊಡ್ತೀವಿ, ಅದಕ್ಕೆ ರೆಸ್ಪಾನ್ಸ್ ಬೇರೆ ತರ ಬರ್ತದೆ. ಆ ಬೇರೆ ತರ ಬರೋದ್ರ ಮೇಲೆ ರಸದಲ್ಲಿ ಸ್ನೇಹಾಂಶ ಎಷ್ಟಿದೆ ಅಂತ ಅರ್ಥ ಆಗಿಬಿಡ್ತದೆ.
ಸೊ ರಸದಲ್ಲಿ ಸ್ನೇಹಾಂಶ ಎಷ್ಟಿದೆ ಅಂತ ಗೊತ್ತಾದ್ರೆ ಸ್ನೇಹಪಾನವನ್ನ ನಾವು ಕ್ಲೀನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಒಂದ್ 15 ವರ್ಷ ಆದ್ಮೇಲೆ ಇದು ಬಹಳ ಸರಳವಾಗಿ ನೋಡೋದಕ್ಕೆ ಗೊತ್ತಾಗುತ್ತೆ ಇಷ್ಟು. ಸೊ ಹಾಗಾಗಿ ಫಸ್ಟ್ ಶಮನೌಷಧಿ ಹಾಕೊಂಡಿರ್ತೀವಲ್ಲ ಅಲ್ಲೇ ಅರ್ಥ ಆಗುತ್ತೆ ಇವ್ರು ಎಷ್ಟು ಸ್ನೇಹವನ್ನ ಜೀರ್ಣ ಮಾಡ್ಕೋಬಲ್ರು ಅಂತ. ಅದ್ರ ಆದಾದ್ಮೇಲೆ ಸ್ನೇಹಪಾನ ಕೊಡುವಂಥದ್ದು. ಇವತ್ತು 1-2 ದಿನ ಮೋರ್ ದ್ಯಾನ್ ಇನಫ್ ಸ್ನೇಹಪಾನ, ಯಾಕಂದ್ರೆ ಎಲ್ರು ಕ್ಲೇದ ಜಾಸ್ತಿ ಇಟ್ಕೊಂಡೆ ಇದರ, ಆದ್ರಿಂದ ಇಷ್ಟು ಸಾಕಾಗತ್ತೆ. ನಿಮ್ಮ ಪ್ರಶ್ನೆ ಉತ್ತರ ಸಿಕ್ತು ಅನ್ಕೋತೀನಿ ಶಿವಕುಮಾರ್. ಓಕೆ, ಎಲ್ರು ಅನ್ಮ್ಯೂಟ್ ಮಾಡ್ಕೋಬಹುದು. ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಳ್ಳೋಕೆ ಅವಕಾಶ ಇರ್ತೀನಿ. ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಹೇಳಿದ್ರೆ ಪ್ರಶ್ನೆ ಕೇಳ್ಬೋದು. ಹೇಳಿ ಸರ್. ಈಗ ಸ್ನೇಹಪಾನ ಮಾಡಿಸ್ತಾ ಇರ್ತೀವಲ್ಲ ಶೋಧನಾರ್ಥ, ಅದ್ರ ನಾವು ಇನ್ಸ್ಟ್ರಕ್ಷನ್ಸ್ ಅನ್ನ ಓದಿದೀವಿ, ಮತ್ತೆ ಪೇಷಂಟಿಗೂ ಕೂಡ ಕೊಡ್ತೀವಿ. ಸ್ನೇಹ ಜೀರ್ಣ ಲಕ್ಷಣ ಅಂದ್ರೆ ಶುದ್ಧೋದ್ಗಾರ ಬರುವುದು ಅಂತ. ಆದ್ರೆ ಈಗ ರಿಸ್ವಿಸಿ ಮಾತ್ರಕ್ಕೆ ಸ್ನೇಹಪಾನ ಮಾಡಿಸಿರುವಾಗ ಅದು 3ರಿಂದ 6 ತಾಸೊಳಗೆ, ಅಂದ್ರೆ ಹೆಚ್ಚಿನ ಜನ 3ರಿಂದ 4 ತಾಸು ನಡುವೆ ಹಸಿವೆ ಆಯ್ತು, ದೇಹ ಚೆನ್ನಾಗ್ ಬಂತು ಅಂತ ಹೇಳ್ತಾರೆ. ಅದರ ನಂತರ ಅವ್ರು ಊಟ ತಗೋತಾರೆ. ಅದನ್ನೇ ಸೆಕೆಂಡ್ ಡೇ ಥರ್ಡ್ ಡೇಗೂ ಮಾಡಿದಾಗ ನಮಗೆ ಸ್ನೇಹ ವ್ಯಾಪಕತ್ವ, ಸ್ನೇಹ ಅಪಚಾರ ಅನ್ನೋದು ಭಾವನೆ ಕಾಡ್ತಾ ಇರುತ್ತೆ. ಆದ್ರೆ ಪೇಷಂಟು ಅವ್ರಿಗೆ ಹಸಿವಾಯ್ತು, ತಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ ಊಟ ಮಾಡ್ಬಿಡ್ತಾರೆ. ಈ ಒಂದು ಪ್ರಾಕ್ಟೀಸ್ ಸರಿಯಾ ತಪ್ಪಾ, ಅಥವಾ ಇದನ್ನ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡಿ ಸರ್. ಓಕೆ, ಇದು ಸರಿ ಇದೆ, ನಾರ್ಮಲ್ ಆಗಿದೆ, ಆಗೋದು. ಮೊದಲನೇ ದಿನ ಫಾರ್ ಎಕ್ಸಾಂಪಲ್ 3 ಅವರ್ಸ್ಗೆ ಫಸ್ಟ್ ಡೇ ಸ್ನೇಹಪಾನ ಜೀರ್ಣ ಆಗ್ತು, ಶುದ್ಧೋದ್ಗಾರ ಬಂತು ಅಂದ್ರೆ, 2ನೇ ದಿನ ಪೇಷಂಟ್ ನಾನು ತಡ್ಕೊಳಕ್ ಆಗ್ಲಿಲ್ಲ, ನೀವು 6 ತಾಸು ಹೇಳಿದಿರಿ, 6 ತಾಸು ತಡ್ಕೊಳಕ್ ಆಗಲ್ಲ ಅಂತ 6 ತಾಸು ಹೇಳೋ ಅವಶ್ಯಕತೆ ಇಲ್ಲ. 6 ಅವರ್ಸ್ ತಗೊಳ್ಳೋದೇ ಇಲ್ಲ 2ನೇ ದಿನ, ಯಾಕಂದ್ರೆ ಇನ್ನೂ ಬೇಗ ಆಗುತ್ತೆ. 3 ಅವರ್ಸ್ ಅಥವಾ 3.5 ಅವರ್ಸ್ 4 ಅವರ್ಸ್ ಮ್ಯಾಕ್ಸಿಮಮ್ ಅಲ್ಲಿ ಹಸು ಬಂದ್ಬಿಡ್ತದೆ. ಇಲ್ಲಿ 3 ಅವರ್ಸ್ ಅಲ್ಲಿ 6 ಅವರ್ಸ್ ಅಲ್ಲಿ 12 ಅವರ್ಸ್ ಅಂತ ಅಲ್ಲ. ಆಚಾರ್ಯ ಹೇಳಿರೋದು 24 ಗಂಟೆಯಲ್ಲಿ ಜೀರ್ಣ ಆಗುವಂತಹ ಕ್ವಾಂಟಿಟಿಯ ಸ್ನೇಹ ಅಂತ ಹೇಳಿದ್ರೆ ಹೊರತು ಹಸಿವು ಬರಬಾರ್ದು ಅಂತ ಹೇಳಿಲ್ಲ. ಯಾಕೆ ಬರ್ತ ಹಸು ಅಂತಾನು ಹೇಳ್ತಾರೆ ಆಚಾರ್ಯರು. ಇದು ನಾವು ಒಳ್ಳೆ ಪ್ರಶ್ನೆ ಇದೆ ನಿಜವಾಗ್ಲು. ಇದು ಪ್ರಾಕ್ಟೀಸ್ಗೆ ತುಂಬಾ ಕೀನ್ ಅಬ್ಸರ್ವೇಷನ್ ಇದ್ರೆ ಇದನ್ನ ನಾವು ಗಮನಿಸ್ತೀವಿ. ಥಿಯರಿನ ಪ್ರಾಕ್ಟೀಸ್ಗೆ ಅಪ್ಲೈ ಮಾಡುವಾಗ ಇದನ್ನ ಗಮನಕ್ಕೆ ಬರ್ತದೆ. ಏನಪ್ಪಾ ಅಂತಂದ್ರೆ, ದೀಪ್ತೋಂತರಗ್ನಿಹಿ ಅಂತ ಆಚಾರ್ಯ ಹೇಳ್ತಾರೆ ಇದಕ್ಕೆ, ಸ್ನೇಹಪಾನದ ಇದರಲ್ಲಿ. 1 ನಿಮಿಷ ಶ್ಲೋಕ ಓದ್ಬಿಡ್ತೀನಿ. ಸ್ವೇದಾಧ್ಯಾಯದ ಕೊನೆಯ ಶ್ಲೋಕ, ಅದು 17ನೇ ಚಾಪ್ಟರ್ನ ಕೊನೆಯ ಶ್ಲೋಕ. ಯಾರು ಈ ಬುಕ್ ಇದ್ರೆ ಓಪನ್ ಮಾಡಿ ಇಟ್ಕೊಳ್ಳಿ. ದೀಪ್ತೋಂತರಗ್ನಿ ಪರಿಶುದ್ಧ ಕೋಷ್ಟ ಹದಿನಾರನೇ ಕೊನೆಯ ಶ್ಲೋಕ. ದೀಪ್ತಾಂತರಗ್ನಿ ಪರಿಶುದ್ಧ ಕೋಷ್ಟ ಪ್ರತ್ಯಗ್ರಧಾತುರ್ ಬಲವರ್ಣಯುಕ್ತ ದೃಢೇಂದ್ರಿಯೋ ಮಂದಜರಾಹ ಶತಾಯು ಸ್ನೇಹೋಪಸೇವಿ ಪುರುಷ ಪ್ರದಿಷ್ಟ. ಸೊ ಸ್ನೇಹವನ್ನ ಪಾನ ಮಾಡಿದಂಥವ್ರಿಗೆ ಸಿಗುವಂತ ಲಾಭಗಳು ಯಾವುವು ಅಂದ್ರೆ, ದೀಪ್ತಾಂತರಗ್ನಿ, ಮೊದಲು ಅಂತರಗ್ನಿ ದೀಪ್ತಿ ಆಗುತ್ತೆ, ಅದೇ ಮೊದಲನೇ ಲಕ್ಷಣಗಳು. ಪರಿಶುದ್ಧ ಕೋಷ್ಟ, ಕೋಷ್ಟ ಶುದ್ಧಿ ಲಕ್ಷಣ ಬರ್ತದೆ. ಪ್ರತ್ಯಗ್ರಧಾತುರ್ ಬಲವರ್ಣಕ್ಕೆ ಇದನ್ನ ಆಮೇಲೆ ನೋಡೋಣ, ಇದು ಬೇರೆ ಬ್ರಹ್ಮಾಂಡಕ್ಕೆ ಅಪ್ಲೈ ಆಗುತ್ತೆ. ಸೊ ಈ 2 ಲಕ್ಷಣಗಳು ಫಸ್ಟ್ ಬಂದ್ಬಿಡ್ತಾವ ಅವ್ರಿಗೆ, ದೀಪ್ತೋಂತರಗ್ನಿ ಪರಿಶುದ್ಧ ಕೋಷ್ಟ ಅನ್ನೋದು. ಸೊ ಅಂತರಗ್ನಿ ದೀಪ್ತಿ ಆಗುತ್ತೆ, ಹಾಗಾಗಿ ಅವ್ರಿಗೆ ಚೆನ್ನಾಗಿ ಹಸುವಾಯ್ತು ತಡ್ಕೊಳಕ್ ಆಗ್ಲಿಲ್ಲ ಅಂತ. ಯಾಕಂದ್ರೆ ಮೋಷನ್ ಕ್ಲಿಯರ್ ಆಗಿರುತ್ತೆ, ಶುದ್ಧೋದ್ಗಾರ ಅಂದ್ರೆ ಉದ್ಗಾರ ಕ್ಲಿಯರ್ ಇರ್ತದೆ, ಕೋಷ್ಟ ಕ್ಲಿಯರ್ ಇರ್ತದೆ. ಹಸು ಹೆಂಗಾಗತ್ತೆ ಅವಾಗ, ತುಂಬಾ ಜೋರ ಬರ್ತದೆ. ಹಾಗಾಗಿ ಅದು 6 ತಾಸು ವೇಟ್ ಮಾಡೋ ಅವಶ್ಯಕತೆ ಏನಿಲ್ಲ. 3 ಅವರ್ಸ್ ಇದ್ದಿದ್ದು ಬಹಳ ಅಂದ್ರೆ 4 ಅವರ್ಸ್ ಆಗುತ್ತೆ. ಹಾಗಾಗಿ ಅಗ್ನಿ ದೀಪ್ತನೇ ಆಗ್ಬೇಕು. ಮುಂದಿನ ಇದಾವಲ್ಲ, ದೃಢೇಂದ್ರಿಯೋ ಮಂದಜರ ಸ್ನೇಹೋಪಜೀವಿ ಪುರುಷ ಪ್ರತಿಷ್ಠ ಪ್ರತ್ಯಗ್ರಧಾತುರ್ ಬಲವರ್ಣಯುಕ್ತ, ಇವೆಲ್ಲವೂ ಸ್ನೇಹ ಬ್ರಹ್ಮಣ ಅಂದ್ರೆ ಸಾತ್ಮೆ ಆದ್ರೆ ಮಾತ್ರ ಇವು ಬರ್ತವೆ. ಅಸಾತ್ಮ್ಯ ಸ್ನೇಹವನ್ನ ನಾವು ಇಟ್ಟಿದೀವಿ ಇಲ್ಲಿ. ಮೊದಲನೇ ದಿನ ಕೊಟ್ಟಿರ್ತಕ್ಕಂಥ ಸ್ನೇಹ ಅಸಾತ್ಮ್ಯ ಅವಸ್ಥೆ. ಅದಕ್ಕೆ ಯಾಕಂದ್ರೆ ಅಲ್ಲಿವರೆಗೂ ಸ್ನೇಹಪಾನ ಮಾಡಿ ಗೊತ್ತಿಲ್ಲ, ಇಮಿಡಿಯೇಟ್ ಸ್ನೇಹಪಾನ ಮಾಡಿದ ತಕ್ಷಣ ಅದಕ್ಕೆ ಅಸಾತ್ಮ್ಯ ಬರ್ತದೆ. 3 ತಾಸು ಕಾಯುತ್ತೆ ಅಗ್ನಿ. ನೆಕ್ಸ್ಟ್ ಡೇ ಏನಾಗುತ್ತೆ, ಮೊದಲನೇ ಡೋಸಿಗೆ ರೆಡಿ ಆಗ್ಬಿಟ್ಟಿರ್ತದೆ ಅದು. ನೆಕ್ಸ್ಟ್ ಡೇ ಸ್ನೇಹಪಾನ ಬಂದ್ರೆ ನಾನು ರೆಡಿ ಮಾಡ್ತೀನಿ ಅಂತ. ಸೊ ಆ ಮೊದಲನೇ ಡೋಸ್ 25 ml ಏನ್ ಕೊಟ್ಟಿರ್ತೀವಲ್ಲ, ಆ 25 ml ಜೀರ್ಣ ಮಾಡಕ್ ಅದಕ್ಕೆ ಅರ್ಧ ಗಂಟೆ ಸಾಕು. ಯಾಕೆ, ಆಲ್ರೆಡಿ ಹಿಂದಿನ ದಿನ ಪರಿಚಯ ಆಗಿರ್ತದೆ ಅದಕ್ಕೆ. ಉಳಿದ 25 ml ಡೈಜೆಸ್ಟ್ ಮಾಡಕ್ಕೆ ಒಂದ್ ಗಂಟೆ ಹೆಚ್ಚಿಗೆ ಟೈಮ್ ತಗೊಳ್ಬಹುದು. ಸೊ ಅದನ್ನ ಡೈಜೆಸ್ಟ್ ಮಾಡಕ್ಕೆ ಶುದ್ಧೋದ್ಗಾರ ಬೇಗ ಬರ್ತದೆ ಅದು. ಸೊ 3rd day 4th day ಎಲ್ಲ 4-5 ತಾಸಿಗೆ ಕ್ಲಿಯರ್ ಶುದ್ಧೋದ್ಗಾರ ಬರುತ್ತೆ. ಹಾಗಾಗಿ ಪೇಷಂಟ್ ಹೇಳೋದು ಸರಿ ಇದೆ, ನಾವು ಅದನ್ನೇ ಅನುಸರಿಸ್ಬೇಕು ಹೊರತು ಇಲ್ಲ ನೀವು 6 ತಾಸು 8 ತಾಸು ಕಾಯಿರಿ ಅಂದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಅಲ್ಲಿ ದೋಷಗಳು ಉತ್ಕ್ಲೇಶ ಆಗೋ ಬದಲು ಶಮನ ಆಗಿ ಕೂತ್ಕೊಂಡ್ಬಿಡ್ತವೆ. ಶೋಧನಾ ಸ್ನೇಹಪಾನದಲ್ಲಿ ಅದೇ ಮಾತ್ರ ಜಾಸ್ತಿ ಟೈಮ್ ತಗೊಳ್ತದೆ, 2, 3, 4 ದಿನ ಟೈಮ್ ಕಡಿಮೆ ತಗೊಳ್ತದೆ. ರೇರ್ಲಿ ಕೆಲವರಿಗೆ ಮಾತ್ರ
ಮಧ್ಯಾಹ್ನ ರಾತ್ರಿ 7 ಗಂಟೆಗೆಲ್ಲ ಊಟ ಮಾಡಿದವರು ಇದ್ದಾರೆ. ಅವ್ರ ಅಗ್ನಿ ತುಂಬಾ ಮಂದಾವಸ್ಥೆಯಲ್ಲಿ ಇರ್ತದೆ, ಅವ್ರು ಮಾತ್ರ ಹೇಳ್ತಾರೆ. ಥ್ಯಾಂಕ್ ಯು. ನಿಮ್ಗೆ ಉತ್ತರ ಸಿಕ್ತಂತ ಅನ್ಕೋತೀನಿ. ಇಲ್ಲಿಗೆ ಇವತ್ತಿನ ಸೆಷನ್ ಅನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಾರ ಮುಂದಿನ ಸೆಷನ್ಗೆ ಭೇಟಿ ಆಗೋಣ. ಎಲ್ರಿಗೂ ಧನ್ಯವಾದಗಳು.